ಮುಂದೆ ನೋಡಿ ಬರೋ ಹೊತ್ನಾಗ ಎಂತಟ ಒಯ್ದ್ರಿ ಇವ್ನು ಅವ್ರಿಗೆ ಕತ್ತಿ. ಕೆಲವು ಕತ್ತಿಗಳು ಓಟ್ ಹಾಕಿದ ಮೇಲೆ ಒದಿತಾವ್ರಿ. ಈ ಮುಂಡೆ ಮಗಂದ ಅದಕ್ಕಿಂತ ಮೊದಲ ಒತ್ ನೋಡ್ರಿ. ನಿಜ ಹೇಳ್ಬೇಕಂದ್ರ ಕತ್ತಿಯಿಂದ ನಿಲ್ಲೋದು ಒಂದ, ಕೆಲವು ರಾಜಕಾರಣ ಪುಡಾರಿಗಳು ಮುಂದಿರೋದು ಎರಡು ಒಂದ. ಇವು ಎರಡು ಯಾವ ಟೈಮ್ನಾಗ ಕಾಲ್ ಜಾಡ್ತಾವ ಅಂತ ಹೇಳಕ ಬರದಲ್ರಿ. ಆದ್ರೆ ಕತ್ತಿ ಮಾತ್ರ ನೋವು ಬುಲೆಟ್ ಒದಿತು ಬಿಡ್ರಿ ನೋವನಿದು. ಯಾಕೋ ರಾಜಣ್ಣ ಕುಂಟಾಗೈತಿಯಲ್ಲಪ್ಪ, ಯಾರು ಕೂಡ ಒಚ್ಚ ಮಂದಿ ಕತ್ತಿ ಯಾಕಪ್ಪ? ನಾನು ಇವತ್ತು ನಿನ್ನ ಕಣ್ಣಿಗೆ ಕತ್ತಿ ಕಣ್ಣು ನಮ್ಮವನು ಅಂತ ಕೇಳಿದ್ರೆ ಸೆಟ್ಟಿಗೆ ಯಾಕೆ ಬರ್ತಿದ್ಯೋ ಮಾರೆ? ಯಾರು ಕೂಡ ಒಚ್ಚ ಮಂದಿ ಹೇಳ? ಕತ್ತಿ ಯಾರು ಕೂಡ ಒಚ್ಚ ಮಂದಿ ಹಾಳಾಗೋಗಲಿ ನಿಮ್ಮವನ. ಅದನ್ನ ತಗೊಂಡು ನನಗೇನು ಆಗ್ಬೇಕು? ಕೇಳಬೇಕು ಮ್ಯಾಗ ಹಬ್ಬದ ಮಾತ ನನ್ಸ್ಕೊಂಡು ಕುಂದ್ರಬೇಕು. ಹೋಗ್ಲಿ ಬಿಡ. ಮೊನ್ನೆ ಅಂಗಡಿ ಮಾಲ್ ತರಕಂತಂದ್ ರಾಯಚೂರಿಗೆ ಹೋಗಿದ್ಯಲ್ಲ, ಬರೋ ಮುಂದ ಬ್ಯಾಂಕಿಗೆ ಹೋಗಿ ರೊಕ್ಕ ತಗೊಂಡ್ ಬಾ ಅಂತ ಇದ್ದೆ, ತಗೊಂಬಂದ್ಯಾನ? ನಾಯಿ ಏನಿಲ್ಲ, ಇದು ಕೈಗೆ ಯಾವ್ದೋ ಪಟ್ಟಿ ಹಾಕೊಂಡಿ ಅಲ್ಲ, ಏನ್ ಕಡ್ದೈತಲ್ಲ ಕೈಗೆ? ನಾಯಿ ನಿನ್ ಮುಂಜಾನೆ ನಿನ್ನ ಮಾತಾಡಿಸಿದ ತಪ್ಪಾಗೈತಿ. ಹೌದು. ಅಲ್ಲಲ್ಲಿ ಮಾತಿ ಕತ್ತಿ ನಾಯಿ ಅಂತ ಕತ್ತಿಯಲ್ಲ, ನಾನೇನಂತ ಕೆಟ್ಟ ಕೆಲಸ ಮಾಡೀನಿ? ಕತ್ತಿ ನಾಯಿಗಿಂತ ಆತಾತಿರೋ ಆ ನೇತಿನ ಪ್ರಾಣಿಗೆ ಯಾಕೆ ಹೋಲ್ಸಲ್ರಿ ಶೆಟ್ರ? ಇಲ್ಲಿ ಒದ್ದೈತ್ರಿ ಕತ್ತಿ, ಇಲ್ಲಿ ಕಡದೈತ್ರಿ ನಾಯಿ ಕಡಿದ್ರು ನೀನ್ ಅಟ್ಕಾಲಿಲ್ಲ, ಕತ್ತಿ ಒದ್ರು ನಿನಗೆ ಬುದ್ಧಿ ಬರ್ಲಲ್ಲ. ಅಲ್ಲಲ್ಲಿ ನನಗೆ ಹಿಂಗೆಲ್ಲ ಅನ್ನ ಕತ್ತಿಯಲ್ಲ, ನಾನೇನಂತ ಕೆಟ್ಟ ಕೆಲಸ ಮಾಡೇನಿಲ್ಲ ನಿನಗೆ? ಅಲ್ರಿ ಶೆಟ್ರ, ಅರ್ಯಾದ ಹುಡುಗಿಯರ್ ಅಲ್ದ ಗಂಡುಳ ಏನ್ರ ಸಂಘ ಮಾಡ್ತಿರಲ್ಲ, ಅದು ಸರಿ ಏನ್ರಿ? ಲೇ ನಮ್ಮಂತ ಮರ್ಯಾದಸ್ತರು ಕದ್ದು ಮುಚ್ಚಿ ಮಾಡೋ ಕೆಲಸನ ನಡೋದಾರೆ ನಿಂತು ಒದ್ರಾಡಿಕೆ ಅಂತ ಹೇಳಕತ್ತಿ. ಇಲ್ಲಿ ಅವಿವೇಕೆ, ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ಐತ ನಿನಗ? ಯಾಕಿಲ್ರಿ, ನಿಮ್ಮ ಸಲಾಗಿ ನನ್ನ ಜೀವ ಯಾಕ್ರಿ? ನನ್ನ ಕಾಲೊಳಗಿನ ಚಪ್ಪಲಿ, ಮೈ ಮೇಲಿನ ಬಟ್ಟೆ, ಕಣ್ಣೊಳಗಿನ ನೀರನ್ನು ಕೊಡ್ತೇನ್ರಿ. ಅದ ಮತ್ತೆ ಮಂದ್ಯಾಗ ಬಡಿಯಕ್ ಚಪ್ಪಲಿ, ಮಾನ ಕಳದ ಮಾಡ್ಕೊಳಕ್ ಬಟ್ಟೆ, ಸತ್ ಮ್ಯಾಗಳ ಕಣ್ಣಂಗ್ ನೀರ್ ಕೊಡ್ತೇನೆ ಮಗನ. ತಪ್ಪು ತಿಳಿಬೇಡ್ರಿ ಶೆಟ್ರ. ನಾ ಈ ತರ ನೋಡಂಗಿಲ್ಲ ಶೆಟ್ರ. ನಿಮಗೊಂದು ಇವತ್ತು ಪತ್ರ ಮಾಹಿತಿ ನೋಡ್ರಿ, ಹೋದ್ರೆ ನೀ ಪತ್ರ ಅಯ್ಯೋ ಅಯ್ಯಯ್ಯೋ ಓತಲೇ ಅಪ್ಪ, ಓತು ಹಾಳಾಗೋತು. ಅಯ್ಯೋ ಶೆಟ್ರ ಒಳಬೇಡ್ರಿ, ನಿನ್ನೆರ ಬೇಸದ್ಲಲ್ರಿ ನಮ್ಮ ರತ್ನಮ್ಮ. ಯಾಕವ ಮೊನ್ನೆರ ಹಾಕಿ ಕೈಯಿಂದ ಉಂಡಿ ಮಾಡಿಸ್ಕೊಂಡು ತಿಂದಿನಿ. ಎಷ್ಟು ಜೀವಿದ್ಲರಿ ನನ್ನ ಮ್ಯಾಗ, ಏನು ಕೇಳಿದ್ರು ಇಲ್ಲ ಅನ್ನೋದಂಗ ಕೊಡ್ತಿದ್ಲರಿ. ಅಲ್ಲವ ರತ್ನವ, ನಮ್ಮ ಶೆಟ್ರನ್ನ ಬಿಟ್ಟು ಯಾಕೆ ಹೋದವ? ಇವ್ರನ್ನ ಜೊತೆ ಕರ್ಕೊಂಡು ಹೋಗಿರ್ ಬೇಸತ್ತಲ್ಲವ ಶೆಟ್ರ. ಸತ್ತವ್ರು ಸತ್ರು ಎದ್ದು ಬರ್ತಾರೇನ್ರಿ? ಸಮಾಧಾನ ಮಾಡ್ಕೊಳ್ರಿ ಶೆಟ್ರ, ಸಮಾಧಾನ ಮಾಡ್ಕೊಳ್ರಿ. ಕಟ್ಟುಗ್ ನನ್ನ ಮಗನೇ, ಜೀವಂತ ಇದ್ದಾರ ಕೊಲ್ಲಕ್ ಹೊಂಟೇಲಿ, ನನ್ನೆಂತೆ ಸತ್ಲಂತ ಯಾವ ಆಯೋಗ ನನ್ನ ಮಗ ಹೇಳಿದ್ ನಿನಗ? ಅಂದ್ರೆ ನೀವು ಹತ್ತದ್ ಯಾಕ್ರಿ? ಇಲ್ಲಲೇ ಅಪ್ಪ, ಯಾವನ ಒಬ್ಬವ ನಾನು ಪತ್ರದಾಗ ಬಾಯಿಗೆ ಬಂದಂಗ ಬೈದು ಬರ್ದಾನಲ್ಲಿ ಅಪ್ಪ, ಅದಕ್ಕೆ ಅಳಾಕತ್ತೀನಿ. ಆ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡಿ ನೋಡ್ರಿ. ಪತ್ರದಾಗ ಅಳುವಂತದ್ ಏನ್ ಬರ್ದನ್ರಿ? ಲೇ ಲುಚ್ಚ, ಲಫಂಗ, ಬದ್ಮಾಸ್ ಸುಳ ಮಗನೇ. ಯಾಕ್ರಿ ಶೆಟ್ರ, ಮನೆಗಳು ನೌಕರಿರಂತ ಅಲ್ಕಟ್ ಮಾತಂತ್ರಲ್ರಿ, ಇದು ಒಳ್ಳೇದಲ್ರಿ ಶೆಟ್ರ. ನಿನಗೆ ಯಾವ ನನ್ನ ಕತ್ತನಲ್ಲಿ ಈ ನಮ್ಮನಿ ನನಗೆ ಪತ್ರದಾಗ ಬರ್ದಾನಲ್ಲಿ ಅಪ್ಪ. ನಿಮಗ್ ಬರ್ದನನ್ರಿ? ಹಂಗಾರ ಮುಂದ್ ಹೋದ್ರಿ. ಶೆಟ್ಟಿ, ಲೇ ಶೆಟ್ಟಿ, ಅನ್ನ ತಿನ್ನೋ ಕೆಲಸ ಮಾಡಲಿ, ಅನ್ನ ತಿನ್ನೋ ಕೆಲಸ ಮಾಡಲಿ. ಕಾಮಂದ ಕಾಮಂದ ಮುಂದೆ ಏನ್ ಬರ್ದನ್ ಹೋದ್ರಿ. ಇನ್ನೊಂದ್ಸಲ ನನ್ನ ಹೆಂಡತಿ ಜೊತೆ ನಿನ್ ಕಂಡೆ ಅಂತಂದ್ರ
ನಾಯಿಗ್ ಬಡ್ದಂಗ್ ಬಡ್ದು ನರಿಗೆ ಹಾಕ್ತಂತ ಬರ್ತಾನಲ್ಲೇ ಅಪ್ಪ. ಹಾಕ್ಲಿ ಬಿಡ್ರಿ, ಯಾರು ಬೇಡ ಅಂತಾರ. ನಾಯಿಗೆ ಹಾಕಿದ್ರೆ ಪರವಾಗಿಲ್ಲ ನೋಡ್ರಿ, ಆದ್ರ ಅದ್ದಿಗೆ ಮಾತ್ರ ಹಾಕಬಾರ್ದಾಗಿತ್ತು ನೋಡ್ರಿ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಲೇ ತಮ್ಮ ರಾಜಣ್ಣ, ತಮಾಷೆ ಮಾಡೋದು ಬಿಟ್ಟು ಈ ಕಂಟಕದಿಂದ ನನ್ನ ಪಾರು ಮಾಡೋ ದಾರಿ ತೋರ್ಸಲಿ ಅಪ್ಪ. ಅಲ್ರಿ ಶೆಟ್ರ, ಏನು ಸಗಣಿ ತುಂಬಿ ಐತ್ರಿ ನಿಮ್ಮ ತಲೆಯಾಗ? ಅವ್ರು ನಿಮ್ಮನ್ನ ಕತ್ತರಿಸಿ ಹಾಕ್ಬೇಕಾದ್ರ ಅವ್ರು ಹೇಳ್ತೀನಿ ನೀವು ಬಿಟ್ರ ನಿಮಗ್ ಒಳ್ಳೇದಾಗ್ತೈತಲ್ರಿ. ಹೌದು, ಹಂಗಾದ್ರ ಆ ಪತ್ರವನ್ನ ಬರ್ದವ್ನ ಹೇಳ್ತೀನಿ ಬಿಟ್ಟು ಬಿಡ್ರಲ್ಲ. ನೋಡಲಿ ಅಪ್ಪ ತಾಪತ್ರಯ, ಬಡ್ಡಿ ಮ್ಯಾಗ ಪತ್ರದ ಕೆಳಗೆ ಅಡ್ರೆಸ್ ಬರ್ದಿಲ್ಲ. ನಾನು ಇವನನ್ನು ಯಾವಕ್ಕಿ ಗಂಡ ಅಂತ ಹೆಂಗ್ ತಿಳಿಬೇಕು? ಮುಂದ ಯಾವಕ್ಕಿ ಜೊತೆ ಸೇರಿದ್ರೆ ಏನಾಗುತ್ತೋ ಅಂತ ಭಯ ಬರಕತ್ತೈತಿ ತಮ್ಮ ರಾಜಣ್ಣ. ಇರ್ಲಿ, ಸಮಾಧಾನ ಮಾಡ್ಕೊಳ್ರಿ ಶೆಟ್ರ. ದೇವ್ರು ನಿಮ್ಮ ಪಾಲಿಗೆ ಇಷ್ಟೊಂದು ತರಬಾರ್ದಾಗಿತ್ತು. ಮತ್ತೆ 1991 ಹೊಸ ಮಾಡ್ಲಿಕ್ಕೆ ಗಾಡಿ ಹುಡುಕ್ಬೇಕತ್ತಲ್ಲ ರಾಜಣ್ಣ. ಮುಂದೆ ಹೆಂಗೋ ಏನು? ರಾಮ್ ರಾಮ ರಾಮ್ ರಾಮ. ಅಂತೂ ನಾವು ಪತ್ರದಿಂದ ಶೆಟ್ರ ದಾರಿ ತರಂತೂ ಆಗ್ಲಿಲ್ಲ. ಕೋಳಿ ಕಾಲಿ ಗೆಜ್ಜೆ ಕಟ್ಟಿದ್ರ ಕಸ ಗುಂಡಿ ತಿಪ್ಪಿ ಕೆದ್ರ ಬಿಡ್ತೈತೇನ್ರಿ? ಅಂತ ಅಲ್ಕಟ್ ಕೆಲ್ಸಕ್ಕ ಎಂತ ದೇವ್ರ ನೆನಸೋಲ್ರಿ. ನಿಮ್ಮನ್ನು ಸುದ್ದಿ ಮಾಡೋದು ಬುದ್ಧ ದೇವ್ರನಿಂದ ಸಾಧ್ಯ ಇಲ್ಲ ನೋಡ್ರಿ. ಸುದ್ದು ಮಾಡೋ ಮಾತು ಬಿಟ್ಟು ಸದ್ದು ಮಾಡ್ದ ಕದ್ದು ನೋಡಲಿ ರಾಜಣ್ಣ. ಯಾವುದೋ ಒಂದು ಹೆಣ್ಣು ನವಿಲು ಹೆಂಗ ಕುಣ್ಕೊಂಡು ಬರಕತ್ತೈತಿ ನೋಡು. ಹೌದಲ್ರಿ, ಆ ಚಕ್ ಚಕೋರಿ ಸೀರೆ ನೋಡ್ರಿ, ಕಣ್ಣಿಗೆ ಚಕ್ ಅಂತ ಬಡಿತದ. ಆ ಹೆಣ್ಣಿನ ಬಣ್ಣ ನೋಡಲಿ ರಾಜಣ್ಣ, ಸೇಬು ಸೇಬು ಹಣ್ಣಿದ್ದಂಗೈತಿ. ಹೆಂಗರ ಮಾಡಿ ಆ ಸೇಬು ಹಣ್ಣನ್ನ ನನ್ನ ಬಾಯಿಗೆ ಹಾಕೋ ರಾಜಣ್ಣ. ಯಾಕ್ರಿ ಶೆಟ್ರ, ನಮ್ಮ ಬಾಯಿಗೆ ಏನಾರ ಖಾರ ಸತ್ತೈತೇನ? ನಮ್ದು ಉಪ್ಪು ಹುಳಿ ತಿಂದ ದೇಹ. ಹಣ್ಣು ಕಂಡ್ರ ನಮ್ಮ ಬಾಯಾಗೂ ನೀರು ಬರ್ತೈತ್ರಿ. ನೋಡ್ರಿ, ಆ ಮೇನಕಿಯ ಮಾಟ ನೋಡ್ರಿ, ಒಳ್ಳೆ ಕೊಬ್ಬಿದ ಮೀನಾಗ್ಯಾಳ. ಗುಲಾಬಿ ಕೆನ್ನೆ ಒಲ್ಲವೇ ಕೆನ್ನೆ ನೋಡಲಿ, ನಮ್ಮ ಬಾಯಿ ಕನ್ನ ಹಾಕೊಂಗಾಗೈತಿ. ಕರೀರಿ ಕರಿ, ಆ ಹೂವಿನಂತ ಇವತ್ತಿನ ಮಕರಂದ ಇರೋಕ ನನ್ನ ಮನ ತುಂಬಿ ಆಗಿ ಆಕಿ ಸುತ್ತ ತಿರುಗಾಡಕತ್ತೈತ್ರಿ ಮನಸ್ಸ. ಇದೇನಲ್ಲೇ ರಾಜಣ್ಣ, ಗೊಂಬಿ ದುಂಬಿ ಅಂತೇಳಿ ಖಾಲಿ ಚೊಂಬೆನರ ಕೈಯ ಕೊಡಕೊಂಟೇನಪ್ಪ ಮಗನ? ಮುಂದ ಬರಬೇಡ ಮಗನ, ನೀ ಎಷ್ಟು ಒದ್ದಾಡಿದ್ರು ಈ ಗಾಡಿ ನಂದ. ಜಗತ್ತಿನ ಗಾಡಿ ಎಲ್ಲ ನಿಮ್ಮವೆ ಅನ್ರಿ? ಯಾಕ್ರಿ ನಮಗ್ ಡ್ರೈವಿಂಗ್ ಬರೋದಂತ ತಿಳ್ಕೊಂಡ್ರನ? ನಮ್ಮ ಪ್ರಾಣ ಹೋದ್ರು ಇವತ್ತು ಈ ಸರಿಯಾಗಿ ಮಾತೇ ಇಲ್ಲ ನೋಡ್ರಿ. ಈ ಗಾಡಿ ನಾವು ನಡೆಸಾರ ಇವತ್ತು. ಇಲ್ಲಲೇ ನಾನ್ ನಡೆಸ್ನ. ನಾವು ನಡೆಸ್ತು. ಹೌದು, ನಾವು ನಡೆಸಾರ ಇವತ್ತು. ಇದು ನನ್ನ ಸ್ವಂತ ಗಾಡಿಲೇ ತಮ್ಮ, ಇದ್ರ ಮ್ಯಾಗ ಯಾಕಲೇ ನಿನ್ ಕಣ್ಣು? ಅಯ್ಯಯ್ಯೋ, ತಪ್ಪಾತಲ್ರಿ ಶೆಟ್ರ, ತಪ್ಪಾಯ್ತು. ಊಟಕೊಂಡ ಬದ್ದಲ್ಲ, ಬೆಟ್ಟಿಕೊಂಡ ಚಪ್ಪಲ್ಲ, ಬಂದ ನಿಮ್ಮ ಹಿಂದಲ್ಲ.
ಏನಮ್ಮವ ಗಾಡಿ ನಾನ್ ನಡೆಸ್ತೀನಿ ಅಂತೇಳಿ ನಮ್ಮವ್ರ ಜೊತೆ ಗುದ್ದಾಡಕತ್ತಿ ಮತ್ತ ನಂದ ತಪ್ಪತ್ತು ಅಂತ ಕೇಳತ್ತಿಲ್ಲ ಏನದ ಏನೂ ಆಗಿಲ್ಲ. ಮೊನ್ನೆ ತಂದ ನಾನು ಹೊಸ ಲಾರಿನ ಈ ರಾಜಣ್ಣ ನಾನು ನಡೆಸ್ತು ಅಂತಂದ, ಅದಕ್ಕೆ ನಾನು ಬ್ಯಾಡ ಅಂದ್ಯ. ಅದಕ್ಕೆ ನನ್ನ ಮಗ ನನ್ ಕೂಡ ಜಗಳ ಆಡ್ಕೊಂಡ್ ನಿಂತ. ಸಾಕ್ ಬಿಡ್ರಿ. ಏನೋ ರಾಜನ್ ಮಾಮ ನಮ್ಮ ಮನ್ಯಾಗ ಅದನ ಹೊಸ ಲೈಲೆಂಡ್ ಗಾಡಿ ನೋಡಿ ಹೊಡಬೇಕು ಅನ್ನೋ ಆಸೆ ಆಗೈತಿ. ಯಾಕೆ ಬೇಡ ಅಂತೀರಿ? ಕೊಡ್ರಿ. ಕಾಲ್ ಚಾಚ್ದವ್ನಿಗೆ ಹಾಸಿಗೆ ಕೊಟ್ಟಂಗ ಆತ್ ನೋಡ. ನೀವು ರತ್ನ ನೀನ್ ತಿಳಿಯಾರ ವಿಚಾರದಾಗ ಅಡ್ಡ ಬರ್ಲಾರ್ದ ಅಲ್ಲಾಗ ನಾಲಿಟಿನ ತಿಳ್ಕ. ಅವನಿಗೆ ಗಾಡಿ ಕೊಡಕ್ಕೇನ ನಮಗೆ ನಡ್ಸಕ್ ಬರಂಗಿಲ್ಲ ಅಂತ ಗಾಡಿನ ಹಿಂದಕ್ಕ 10 ವರ್ಷ ಸರ್ವಿಸ್ ಐತ್ ನನಗ. ನಿನ್ನ ಸರ್ವಿಸ್ ಗಿಟ್ಟ ಬೆಂಕಿ ಹಚ್ಚ ಸರಿಯಾಗಿ ಒಂದ್ ಗೇರ್ ಹಾಕಕ್ ಬರಂಗಿಲ್ಲ, ಇನ್ನೊಂದ್ ಗೇರ್ ಹಿಂದಕ್ ತಕೊಳಕ್ ಬರೋಲ್ಲ. ಮತ್ತೆ ಮಕ್ ಮಾಡ್ತಿ ಇದ್ದ ಗಾಡಿನ ಹಾಳು ಮಾಡಿ ಇಡಬೇಡ. ಕೊಡು ಕೈಯಾಗ ನಡೆಸ್ತೈತಿ ಇನ್ನೊಂದ್ ತಾಸ್ನ್ಯಾಗ. ಇನ್ನೊಂದ್ ತಾಸ್ ನಡ್ಸ. ಸಮಾಧಾನ ತಡಿ ಅದರದೈತಿ ತಡಿ. ಹೆಂಗ್ ಹೇಳ್ಬೇಕಪ್ಪ ಅಂತೀನಿ. ಏ ರತ್ನ ನೀ ಸುಮ್ನಾರ ಕಲ್ಕ ಒಂದ್ ಸ್ವಲ್ಪ. ಈ ವಿಚಾರದಾಗ ನೀ ಅಡ್ಡ ಬರ್ಬೇಡ. ಓಯ್ ಶಟಿ ಕಣ್ಣಿನ ಸುಮ್ ಕುಂದರು. ನೀನು ನಡ್ಸಂಗಿಲ್ಲ, ನಡೆಸ್ತೀವಿ ಅನ್ನೋರ್ಗೂ ಕೊಡಂಗಿಲ್ಲ. ಬ್ಯಾಳ ಕೆಟ್ಟ ಬುದ್ಧಿದ ನಮ್ ಶಟ್ಟಿ. ನೀ ತಲೆ ಕೆಡ್ಸ್ಕೊಂಡು ಮವ ಮೇ ಹೂನಾ ಯಾಕೆ ಚಿಂತೆ ಮಾಡ್ತಿ? ಗಾಡಿ ಚಾವಿ ನನ್ನ ಹತ್ರನ ಐತಿ. ಬಾ ಮನೆ ಬಾಳಿಕಾಯಿ ನೋಡ್ರಿ ಎಲ್ಲ ಕುಂಬಳಕಾಯಿ ನೋಡಿ ನಾನು ಚಾವಿ ನನ್ನ ಕೈಯಾಗ ಕೊಡ್ತೀನಿ ಮಾವ. ಒಂದ್ 8 ರೌಂಡ್ ಸುತ್ತಾಡ್ಕೊಂಡು ಬರಾಕಂದಿ. ಸಮಾಧಾನ. ಅಯ್ಯಯ್ಯೋ ಈ ಗಾಡಿ ನಂಬರ್ ಬದ್ಲಾಗೈತ್ರಿ. ಒಲ್ಲೆವಾ ರತ್ನವ ನಾವ್ ಒಲ್ಲೆ. ನನ್ನ ಮೈಯಾಗ ಬೇರೆ ಆರಾಮಿಲ್ಲ, ಕತ್ತಿ ಬೇರೆ ಒದ್ದೈತೆ ರೀ ಶಟ್ರ ಬೋಚಲಿಂಗಿ. ಇವತ್ತು ನಾನು ಈ ಗಾಡಿ ನಾನು ನಡ್ಸಂಗಲ್ರಿ. ನಮ್ಮ ಅಪ್ಪ ನಾಳೆ ಹೇಳ್ದು ನಿಮ್ಮ ಗಾಡಿ ನಡ್ಸಂಗಿಲ್ಲ ಇಲ್ಲ. ಇವತ್ತು ನೀನು ಸಾಮಾನು ಮೇಲೆ ಆನೆ ಮಾಡು. ಕರೆ ಹೇಳು ನಡ್ಸು. ಯಪ್ಪ ಮೂರನೇ ದುಡ್ಕ ತಪ್ಸಿದಿಲ್ಲ ತಮ್ಮ. ಆ ದೇವ್ರ ನಿನಗೆ ಒಳ್ಳೇದ್ ಮಾಡ್ಲಿ, ಆದಷ್ಟು ಬೇಗ ನಿನಗೆ ನರಕ ಸಿಗಲಿ. ರತ್ನ ಬಾ, ನಿಮ್ಮ ಮಾವ ಹಸ್ದಾನಂತ ಆದ ಒಂದ್ ಸ್ವಲ್ಪ ತಂಗಳಿದ್ದು ಬಸ್ದಿದ್ದು ಮೀಸಲು ಮಾಡಿ ಹೊಟ್ಟೆ ತುಂಬ ಊಟ ಮಾಡಮ್ಮ. ವಿಷಯ ಕರಿಗಿಡ ಬೇಡನ ಶಟ್ರ ಬೆಳತಾನ ಏನು ಕೆಲಸ ಆಲಿಲ್ಲ. ಈಗ ರಾಕತ್ತೆ ನೋಟು. ಈಗ ಗಜಮ ಪರದೆಯಿಂದ ಬಾ. ನೋಡ ಭಜನ ಮಾರವ್ನ ನಿಂದ್ರಿಲ್ಲೇ. ನಮ್ ಡೈರೆಕ್ಟ್ ಗಜವಾನೆ. ಹೌದಲ್ಲ ನೀವು ಆಟ ಹಗ್ಲಿ 12 ತಾಸು ಅದ್ರಾಗ ಇರನಿ. ಬಂಗಾರ ಗಿಂಡಿ ಬಾರ ಉಮಲೂಟಿ ಜಾತರಿ ಮಾಡೋಣ ಬಲು ಜೋರ. ಸಾವುಗೆರಿ ಬಸ್ಸ ಹತ್ತಿ ನಮ್ಮೂರಿಗೆ ಬರುವಾಗಿ ಬಸ್ಸಿನ ಗಿಡಿಗ ನೋಡಿ ನನ್ನ ನೋಡಿ ನಗುವಾಗಿ ನನ್ನ ಮುಖ ಮನಸನಿ ಕತ್ತಾಗಿ ನನ್ನ ಮುಖ ಮನಸನಿ ಕತ್ತಾಗಿ ಈ ಬೆಟ್ಟಿ ಪ್ರೀತಿಗಾಯ್ತು ಸರಿಸಾಟಿ ಮನಸ್ಸಿನೊಳಗ ಕಾಡತಿ ನನ್ನ ಬುದ್ಧಿನ ಮುಟ್ಟಿ. ರಾಜನ ಮತಿಯ ಮೇಲೆ ನಿನ್ನ ಅನುಪಮ ರೂಪ ಮುದ್ರೆಯನ್ನೊತ್ತಿ ಅವನ ಮನ ಪ್ರವೇಶಿಸಿದೆಯಾ? ಮಾಡಬೇಕೆ? ಅವರ ಮನೆಯ ಗುಪ್ತ ಮಂದಿರದಲ್ಲಿ ಓಡಾಡಲು ನನಗೆ ತುಂಬಾ ಸ್ವತಂತ್ರವಿದೆ. ಹಾಗಾದರೆ ಇನ್ನೇಕೆ ತಡ ವಿಗ್ರಹವನ್ನು ಅಪಹರಿಸಲು? ನಾನು ವಿಗ್ರಹವನ್ನು ಅಪಹರಿಸುವ ಕಾರ್ಯದಲ್ಲೇ ಇರಬೇಕಾದ್ರೆ ಆ ರಘು ಮತ್ತು ವಿಜಯನ್ಗೆ ನನ್ನ ಮೇಲೆ ಸಂದೇಹ ಪಟ್ಟು
ಅದನ್ನು ಉಪಾಯದಿಂದ ಹೊರ ತಂದಿದ್ದಾರೆ. ಏನಂದೆ? ನಮ್ಮ ಕಾರ್ಯಭಂಗಕಾರರು ಆ ರಘುವಿಜೇಂದ್ರರೇ? ಹಾಗಾದರೆ ಆ 2 ಮೂಢ ಕುರಿಗಳನ್ನು ಆ ಮನೆಯಿಂದ ಹೊರ ಹಾಕಿದರೆ ನೀನು ಆ ವಿಗ್ರಹವನ್ನು ಅಪಹರಿಸಿಕೊಂಡು ಬರುವೆ ತಾನೆ? ಅವಶ್ಯಕವಾಗಿ ಅವರಿಬ್ಬರು ಆ ಮನೆಯಿಂದ ಹೊರ ಬಂದರೆ ನಮ್ಮ ಕಾರ್ಯವನ್ನು ತಡೆಯುವ ಗಂಡುಗಳು ಯಾವೂ ಇಲ್ಲದಂತಾಗುತ್ತದೆ. ಕುತಂತ್ರದಲ್ಲಿ ದ್ವಾಪಾರ ಯುಗದ ಶಕುನಿಯನ್ನೇ ಮೀರಿಸಬಲ್ಲ ಈ ಚಾಣಕ್ಯ ನಿನ್ನ ಪಕ್ಕದಲ್ಲಿರುವಾಗ ಇನ್ನು ಆ ನರ ಕುರಿಗಳ್ಯಾವ ಲೆಕ್ಕ? ಇಂಥ ಪ್ರಸಂಗಕ್ಕಾಗಿಯೇ ಆ ಮನೆತನದ ಭೂತ ಭವಿಷ್ಯತ್ ವರ್ತಮಾನದ ವಿಷಯಗಳನ್ನು ಕರಗತ ಮಾಡಿಕೊಂಡಿರುವೆ. ಅದೇನೆಂದು ನಾನು ಅರಿಯಬಹುದಾ? ಹಾ, ವಿಜಯನು ರಘುವಿನ ಸಹೋದರಿ ಕಮಲೆಯನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದಾನೆ. ಇದಕ್ಕೆ ಆ ನಾಗರಾಜರ ಪುರಸ್ಕಾರ ಇನ್ನೂ ದೊರೆತಿಲ್ಲ. ಇಷ್ಟು ವಿಷಯ ಸಾಕು ಅವರವರ ಸ್ನೇಹ ಬಾಂಧವ್ಯಕ್ಕೆ. ಏನು? ಇಷ್ಟು ಸಣ್ಣ ವಿಷಯ ಅಷ್ಟು ದೊಡ್ಡ ಪ್ರಕೋಪಕ್ಕೆ ಕಾರಣವಾಗಬಹುದಾ? ಅನುಮಾನವೇ ಬೇಡ. ಪ್ರಸಂಗ ಬಂದರೆ ಬೆಂಕಿಯ ಕಿಡಿ ಎಂದು ಇಡೀ ಕಾಡನ್ನೇ ಸುಡುವುದನ್ನು ಅರಿಯಲಾರಿಯ ಲಾವಣ್ಯ. ಲಾವಣ್ಯ, ಈ ಚಾಣಕ್ಯನ ಚಾಣಕ್ಷತನ ಈ ನಿನ್ನ ಹೆಣ್ಣು ಬುದ್ಧಿಗೆ ನಿಲುಕಲಾರದು. ನೋಡ್ತಾ ಇರು. ಕಾರಣಾಂತರದಿಂದ ನಾಗರಾಜನ ಕಾಮ ದೃಷ್ಟಿಯನ್ನು ಆ ಚಂದ್ರುವಿನ ಸಹೋದರಿ ಕಮಲೆಯ ಮೇಲೆ ಹರಿಸಿ ಅದು ಹೇಗೆ ಅವನ ಬಲಗೈ ಬಂಟನಲ್ಲ ದೂರ ತಳ್ಳುವೆನೆಂದು ನನಗ್ಯಾಕೂ ಸಂದೇಹವಾಗ್ತಾ ಇದೆ. ಈ ನಮ್ಮ ಕಾರ್ಯ ಕೈಗೂಡುವುದೋ ಇಲ್ಲವೋ ಎಂದು. ಸಂದೇಹ ಬೇಡ ಸುಂದರಿ. ಆ ದಿವ್ಯ ಭಂಡಾರ ದೊರೆತ ನಂತರವೇ ನಾವೇ ಈ ಪ್ರಪಂಚದ ಪರಮ ಸುಖಗಳನ್ನು ಕ್ರಯಿಸುವರು. ಕಮಾನ್ ಲಾವಣ್ಯ, ವೈನ್ ಮತ್ತು ಉಮೆನ್ ನುಟ್ಟಿ ಬಹಳ ದಿನಗಳಾಯಿತು. ಕಮಾನ್ ಸುಂದರಿ. ಶರಸೀಚೆಯೇ ವರದಿ ಒಪ್ಪಿಗೆಯನ್ನಿತ್ತು ವರದಿಯನ್ನು ನಡೆದುಕೊಂಡು ತರತರದ ಸುವಾಸನೆಯನ್ನು ತಿರುಗುತ್ತಾ ಗರಗರನೆ ಮರುಗಿಸುವೆಯತಕ್ಕೆ ಬರದಿ ಬಂದು ಮೃದು ಕರಗಳಲ್ಲಪ್ಪಿ ಸುರ ಸ್ವರ್ಗಕ್ಕೆ ಕಳುಹಿಸುವ. ಈ ಸಂಗಮ ನಮಗೆಂದು ಸಂಭ್ರಮ, ಈ ಸಂಗಮ ನಮಗೆಂದು ಸಂಭ್ರಮ. ಸುಂದರ ಲೋಕದ ಆಗಸದಲ್ಲಿ ನೀನು ಅನುಭವ, ಸುಂದರ ಲೋಕದ ಆಗಸದಲ್ಲಿ ನೀನು ಅನುಭವ. ಈ ಸಂಗಮ ಸಂಗಮ ಸಂಗಮ. ನನ್ನ ಬಾಳ ಪುಟ ಪುಟದಲ್ಲೂ ನೀನೆಗಾಗಿ ಅಂಚಾಗಿರುವೆ. ನನ್ನ ಬಾಳ ಪುಟ ಪುಟದಲ್ಲೂ ನೀನೆಗಾಗಿ ಅಂಚಾಗಿರುವೆ. ನನ್ನ ಹೃದಯದ ದೇವತೆ ನೀನು, ಬಾಳ ಬಾಳಿನ ತಾರೆಯು ನೀನು. ನನ್ನ ಹೃದಯದ ದೇವತೆ ನೀನು, ಬಾಳ ಬಾಳಿನ ತಾರೆಯು ನೀನು. ಲಾ 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 ಲಾ. ಅಯ್ಯೋ, ಇದು ಎಂತ ದೃಶ್ಯ ನಾನು ನೋಡುತ್ತಿರುವುದು. ನನ್ನ ಮುದ್ದು ಲಾವಣ್ಯ ನನ್ನ ವೈರ್ಯ ಚಾಣಕ್ಯನ ತೋಳ ತೆಕ್ಕೆಯಲ್ಲಿ. ಅಮ್ಮ, ತಂಗಿಯ ಜಾರತನವನ್ನು ನೋಡಲೆಂದೇ ನನ್ನನ್ನು ಇಲ್ಲಿ ಬಿಟ್ಟು ಸತ್ತು ಹೋದಿಯೇನಮ್ಮ.
ನಿನ್ನ ಕೊಂದವನನ್ನು ಅರೆಸ್ಟ್ ಮಾಡಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂಬ ನನಗೆ ನೇಣು ಗಂಬವನ್ನೇ ಎದುರಾಗಿಸಿದೆಯೇನಮ್ಮ. ಅಮ್ಮ, ಇಂಥ ದೃಶ್ಯವನ್ನು ಕಾಣೋದಕ್ಕಿಂತ ನನ್ನ ತಂಗಿ ಸತ್ತು ಹೋಗಿದ್ದಳೆಂದು ತಿಳಿದಿದ್ದರೆ ನನಗೆ ಇಷ್ಟೊಂದು ದುಃಖವಾಗುತ್ತಿರಲಿಲ್ಲಮ್ಮ. ಸಾಕಮ್ಮ, ನನಗೆ ಈ ನೌಕರಿ CID ಇನ್ಸ್ಪೆಕ್ಟರ್ ನೌಕರಿ ಸಾಕಮ್ಮ. ಸಹೋದರಿ ಆದರತವನ್ನು ಕಂಡು ಷಂಡನಂತೆ ತಲೆ ಹಿಡಿಯುವ ಈ ಸರ್ಕಾರಿ ಇನ್ಸ್ಪೆಕ್ಟರ್ ನೌಕರಿ ಸಾಕಮ್ಮ, ನನಗೆ ಸಾಕು. ಈ ಹುದ್ದೆಗೆ ರಾಜೀನಾಮೆ ಇಟ್ಟು ಶೇಡೆಂಬ ಅಗ್ನಿ ಜಾಲಿಯಾಗಿ ತುಳಿದು ಈ ಜಾರು ನೀರೇ ನನ್ನನ್ನು ಕ್ರೋಧಾಗ್ನಿಯಲ್ಲಿ ಸುಟ್ಟು ಬಿಡುವೆನಮ್ಮ, ಸುಟ್ಟು ಬಿಡುವೆ. ಆಶೀರ್ವದಿಸು ಮಾತೆ, ಆಶೀರ್ವದಿಸು. ಮಾವ, ಓ ರಾಜನ್ ಮಾವ. ಓ ರತ್ನಮ್ಮ, ಯಾಕಮ್ಮ ಇಲ್ಲಿ ಬಂದೆ? ಮಾವ, ಮತ್ತ ನಿನ್ನ ನೋಡಕ್ ಬಂದೆ. ಯಾಕವ? ಮಾವ, ಯಾಕ ಒಂದ್ ನಮ್ಮನೆ ಇದೆಯಲ್ಲ? ಯವ್ವ, ಕಣ್ಣಾಗ ನೀರದು, ಕಣ್ಣು ಕೆಂಪಾಗಿ. ಯಾಕ ಮಾಮ, ಏನಾತು? ಅರೆ, ನನಗೇನಾಗೈತಮ್ಮ, ಸ್ವಲ್ಪ ಹೊತ್ತಿನಿಂದ ಕಣ್ಣಾಗ ಕಸರು ಬಿದ್ದಿತ್ತು, ಅದಕ್ಕೆ ಕಣ್ಣು ಕೆಂಪಗಾಗಿ ಕಾಣ್ತವ. ಅದಿರ್ಲಿ, ನೀನ್ ಇಲ್ಲಿ ತನಕ ಬರೋಂತ ಕೆಲಸ ಏನಿತ್ತಮ್ಮ? ಮಾವ, ನೀ ಮಾತ್ ಮುಗಿದ್ಕೊಮ್ಮೆ ರತ್ನಮ್ಮ ರತ್ನಮ್ಮ ಅನ್ಬೇಡ ಮಾಮ. ಪ್ರೀತಿಯಿಂದ ರತ್ನ ಅಂದ್ರೆ ಸಾಕು. ಅನ್ನ ತಿನ್ನ ನಾಲಿಗೆಯಿಂದ ಪರಸ್ತ್ರೀಯರ್ನಂಗ ಕಂಡಂಗ ಕರಿಬಾರ್ದವ. ಅವ್ವ ಅಕ್ಕ ಅನ್ನೋದೇ ನಿಜವಾದ ನಾಲಿಗೆ. ಇರ್ಲಿ, ನೀನು ಅಲ್ಲಿ ಇಲ್ಲಿ ಬರೋದ್ ಕೆಲಸ ಏನಿತ್ತಮ್ಮ? ಮಾಮ, ಮತ್ತದ ಐತಲ್ಲ ಮಾಮ, ಮತ್ತದು ಏನವ ಅದು? ಏನಿಲ್ಲ ಮಾಮ, ಶಟ್ರ್ ಡ್ರೈವರ್ಸ್ ಕೊಟ್ಟು ನಿನ್ನ ಮದುವೆ ಆಗ್ಬೇಕು ಅಂತ ಮಾಡಿನ ಮಾವ. ತಪ್ಪವ, ಅದು ತಪ್ಪು. ಯಾವ್ದು ಮಾಮ ತಪ್ಪು? ಯಾವ ತಪ್ಪು? ಪತಿಯೇ ದೇವ್ರಂತ ನಂಬ್ಕೊಂಡು ಕುಂತ ಪತ್ನಿ ಮುಖ ನೋಡ್ಲಾರ್ದ ಸಿಕ್ಕ ಪರಿಸ್ಥಿತಿಯರ ಮುಖ ನೋಡ್ಕೊಂತ ಅಡ್ಡಾಡೋ ಗಣಸರ್ ತಪ್ಪೇನ ಮಾವ? ಅಷ್ಟೇ ಯಾಕ, ಮನೆಯೊಳಗ ಪತ್ನಿ ಜೊತೆ ಚಂದಾಗ ಸಂಸಾರ ಮಾಡ್ಲಾರ್ದ ಸಿಕ್ಕ ಹೆಂಗಸರ್ ಸಂಘ ಮಾಡ್ಕೊಂತ ತಿರೋ ಗಣಸರ್ ತಪ್ಪೇನ ಮಾವ? ಅಷ್ಟೇ ಅಲ್ಲ ಮಾವ, ನಮ್ಮ ಶೆಟ್ರು ಎಲ್ಲಿ ಬೇಕಲ್ಲ ರಾತ್ರಿ ಹೊತ್ನಾಗ ಸಿಕ್ಕ ಗಲ್ಲಿ ತಿರ್ಗಾಡ್ ಬರ್ತಾರಲ್ಲ, ಅದು ತಪ್ಪಲ್ಲೇನು ಮಾವ? ಅದು ತಪ್ಪವ. ಮಾನ ಮರ್ಯಾದಿದ್ದ ಗಂಡ ಅಂತ ಬಂಡ್ ಕೆಲಸ ಮಾಡಬಾರ್ದವ. ಆದರೂ ನೀನು ಒಂದು ಹೆಣ್ಣು, ಹೆಣ್ಣಿನ ಶೀಲ ಒಂದು ಹೂವಿನಂಗ. ಆ ಹೂವು ಗಂಡನೆಂಬ ಅಡಿಗೆಯಲ್ಲಿ ಮಾತ್ರ ಬೆಳಗಿದ್ರೆ ಬಲು ಚಂದ. ಆದರೆ ಆ ಹೂವು ಅಡಿ ತಪ್ಪಿ 16 ಕಾಲನಿ ಜನಗಳಲ್ಲಿ ಹೋದರೆ ಅದು ತಿಪ್ಪಿ ಕಸ ಸೇರ್ತಾವ, ಹುಳ ಕಸ ಸೇರ್ತಾವ. ನೀನು ಹೆಣ್ಣಾದ ನೀನು ಮನೆಯಲ್ಲಿ ಇದ್ರೆ ನೀನು ಬಾಳ ಬಲು ಚಂದ. ಏನ ಚಂದ ಬಿಡೋ ಮಾವ, ನಂದಿನ್ನೂ ಫಸ್ಟ್ ನೈಟ್ ಆಗಿಲ್ಲ. ಇರ್ಲಿ, ಸಮಾಧಾನ ಮಾಡಿಕೊಳ್ಳ. ರಾತ್ರಿ ಮನೆಗೆ ಬರಂಗಿಲ್ಲ. ಇರ್ಲಿ, ಸಮಾಧಾನ ಮಾಡಿಕೊಳ್ಳವ. ನಿಮ್ಮ ಸೆಟ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ, ನೀನು ಅಳಬೇಡ. ಬಾ, ಹೋಗೋತ್ನಾಗ ದಾರಿಗೆ ಹೇಳ್ಕೊಂಡ್ ಹೋಗ್ತೀನಿ. ಬಾ, ಹೋಗನ್ ಬಾ. ಏನ್ ಮಾಡ್ತಿ ಬಿಡ ಮಾಮ, ಇಷ್ಟೊತ್ತನ ಆಗ್ಲಾರದು ಇನ್ನೊಂದ್ ತಾಸ್ನಾಗ ಏನಾಗತ್ತ? ಇರ್ಲಿ ಬಾ, ಸಮಾಧಾನ ಮಾಡಿಕೊ. ಬಾ ಬಾ ಬಾ. ನನ್ನ ಬಾಳೆಂಬ ಭೂಮಿಗೆ ಮದುವೆ ಎಂಬ ಮಳೆ ಸುರಿಸಲು ಮೋಡವಾಗಿ ಬರ್ತಾ ಇದ್ದಾನೆ ವಿಜಯ್ ಬಾಬು. ಅದನ್ನ ಹೊಡೆದೋಡಿಸ್ಲಿಕ್ಕೆ ಬಿರುಗಾಳಿಯಾಗಿ ಬರ್ತಾ ಇದ್ದಾನೆ ವಿಜಯನ ನಾಗರಾಜ. ಎಲ್ಲಿ ಅಣ್ಣನ ಮಾತಿಗೆ ಒಪ್ಪಿಗೆ ಕೊಟ್ಟು ನನ್ನನ್ನ ಕೈ ಬಿಡುವನೆ ಎಂಬ ಮಾತು ನನ್ನ ಹೃದಯದ ಅಂತರಾಳದಲ್ಲಿ ಒಂದೇ ಸಮನೆ ನುಡಿದಿದೆ. ಇಲ್ಲ, ಏನೇ ಆಗ್ಲಿ, ಈ ನನ್ನ ಮನವನ್ನ ವಿಜಯನಿಗೆ ಅರ್ಪಿಸಿದ್ದೀನಿ ಅಂದ ಮೇಲೆ ಅವನ ಜೊತೆ ಬಾಳುವೆ. ಅರೆ ಕಮಲಾ, ನೀನಿಲ್ಲಿ? ಅಣ್ಣನಿಗೆ ಬುದ್ಧಿ ಕೊಟ್ಟು ಬರ್ಲು ಅಂತ ಹೋಗಿದ್ದೆ. ಇಂದು ಮುಖ ಬೇಕು, ಹುಲಿಯನ್ನು ಕಂಡ ಹರಣಿಯಂತೆ ಆಗಿದೆಯಲ್ಲ, ಏನು ವಿಷಯ? ವಿಜಯ್, ಇಂದು ನನ್ನ ಪ್ರಶ್ನೆಗೆ ನೀವು ನೇರವಾಗಿ ಉತ್ತರ ಕೊಡ್ತೀರಾ? ಜೀವನದ ಸಂಗಾತಿಯಾಗಿ ಬರುವ ನಿನ್ನಲ್ಲಿ ಸುಳ್ಳು ಹೇಳುವನೆ? ಚಚೆ, ಇದು ಕಲ್ಪನೆಗೂ ಮೀರಿದ ಪ್ರಶ್ನೆ. ಮೊನ್ನೆ ನಿಮ್ಮಣ್ಣ ನಾಗರಾಜ್ ಅವರು ನಮ್ಮ ಮನೆಗೆ ಬಂದಿದ್ರು. ಹೌದಂತೆ, ಅದೇನೋ ರಾಧಾಂತವಾಯ್ತೆಂದು ಕೇಳಿದೆ. ಏನ್ ನಡೀತು? ನಮ್ಮ ವಿವಾಹ ಆಗದಂತೆ ಹಣದಾಸೆಯನ್ನ ತೋರಿಸಿ ಈ ಊರನ್ನೇ ಬಿಟ್ಟು ಹೋಗು ಅಂದ್ರು. ಓಹ್, ಆಮೇಲೆ? ಅದಕ್ಕೆ ತಿರಸ್ಕರಿಸಿದ ಕೂಡಲೇ
ಬೆದರಿಕೆಯ ಬಾಣಗಳನ್ನ ಬಿಡಹತ್ತಿದ್ರು. ನಮ್ಮ ಮದುವೆ ನಡೆದು ಮದುವೆ ಮಂಟಪದಲ್ಲಿ ಅಲ್ವಂತೆ, ಮಸನದ ಮಂಟಪದಲ್ಲಂತೆ. ಇದಕ್ಕಿಂತ ಮೇಲಾಗಿ ನಡೆದಿದ್ದೆ ಆದ್ರೆ ನನ್ನನ್ನ ಜೀವಂತ ಸಮಾಧಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಓಹೋ, ಸ್ವರ್ಗ ಲೋಕದ ಬ್ರಹ್ಮ ಇವನು. ಇವನ ಕೈಯಲ್ಲಿವೆ ಮಾನವರ ಹಾಗೂ ಹೋಗುಗಳು. ಛೀ, ಛೀ, ಇಷ್ಟಕ್ಕೆ ದುಃಖಿಸಬೇಕೆ? ನನ್ನ ನಿರ್ಧಾರವನ್ನು ಕೇಳು. ನನ್ನ ಮದುವೆ ವಿಚಾರ ನನ್ನ ನಾಗರಾಜನೇಕೆ ನನ್ನ ಎತ್ತ ತಂದೆ ತಾಯಿ ಬಂದು ಹೇಳಿದರು, ನಾನು ಅವರ ಮಾತನ್ನು ಧಿಕ್ಕರಿಸಿ ನಿನ್ನನ್ನೇ ಮದುವೆ ಆಗುತ್ತೇನೆ. ಆಯ್ತೆ? ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ಹಾ, ನಿನ್ನ ಮನಸ್ಸೇನು? ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿದಿಡಿದಂತೆ ಕೃತಿ ಸೇರಿದಾಗ ಇದೆ ಆಶಾ ಗೀತೆ. ಸವಿದಿಡಿದಂತೆ ಕೃತಿ ಸೇರಿದಾಗ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿದಿಡಿದಂತೆ. ಗಂಡು ಹೆಣ್ಣು ಎಲ್ಲರೂ ಒಂದುಗೂಡಲಲ್ಲೇ ಶ್ರುತಿ ಸೇರು ಈ ಪ್ರೀತಿಯ ಅನುರಾಗ. ಏನು ಏನು ಕನಸು ಎಲ್ಲೋ ಎಲ್ಲ ಮನಸ್ಸು ಲಾ 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 ಲಾ. ಹೇ, ಕಮಲ, ಇದೇನು ನಿನ್ನ ನಡತೆ? ನಡು ಬೀದಿಯಲ್ಲಿ ಜಾರಣಿಯಂತೆ ಪರಪುರುಷನ ಕೈ ಹಿಡಿದು ಕುಣಿಯುತ್ತಿರುವೆಯಲ್ಲ. ಥು, ನಾಚಿಕೆ ಆಗುದಿಲ್ವೇನೆ ಈ ನಿನ್ನ ಬಂಡ ಜನ್ಮಕ್ಕೆ? ಅಣ್ಣ, ಮುಚ್ಚು ಬಾಯ್, ಹದ್ದು ಮೀರಿದವಳೆ. ಇನ್ನೊಂದು ಸಲ ನನ್ನ ಅಣ್ಣನೆಂದು ಕರೆದರೆ ನಿನ್ನ ನಾಲಿಗೆಯನ್ನು ಕತ್ತರಿಸುತ್ತೇನೆ. ಅಂದ್ರಿ ನನ್ನ ಈ ನಿನ್ನ ತಂಗಿಯನ್ನ ಜಾರನಿಗೆ ಹೋಲಿಸಿ ಮಾತಾಡುವೆಯ? ಮತ್ತಿನ್ನೇನು? ಕಂಡ ಹುಡುಗರ ಕೈ ಹಿಡಿದು ಕುಣಿಯುವ ನಿನ್ನನ್ನು ನನ್ನ ತಂಗಿ ಎಂದು ಕರೆಯಲು ನಾಚಿಕೆ ಆಗುತ್ತದೆ. ರಘು, ಬಾಯಿಗೆ ಬಂದಂತೆ ಮಾತನಾಡಬೇಡ. ಓಹೋ, ನೀನಾ ಈ ಆದರಗಿತ್ತಿಯ ವಿಟ? ಈಗಿಂದಿಗಲೇ ಮೆತ್ತಂಗಣಿ ಮಾಡಿಬಿಡ್ತೀನಿ. ಕೊಲ್ಲನ್ನ, ನಿನ್ನಂತ ತಲೆ ಹಿಡ್ಕನ ತಂಗಿಯಾಗಿ ಹುಟ್ಟಿದಿನಲ್ಲ, ನಾನು ಬದುಕಿರೋಕ್ಕಿಂತ ಸಾಯುವುದೇ ಲೆಸು. ಬಾಯಿ ಮುಚ್ಚು. ಮಾಡೋದೆಲ್ಲ ಹಲ್ಕಟ್ ಕೆಲಸ ಮಾಡಿ ಈಗ ನನಗೆ ವೇದಾಂತವನ್ನು ಹೇಳಲು ಬರಬೇಡ. ಬುದ್ಧಿ ಹೇಳಲು ನಾನೆಷ್ಟುದವಳನ್ನ? ಅಂದು ಬೇಡ ಬೇಡ ಅಂತ ಎಷ್ಟು ಬೇಡಿಕೊಂಡ್ರು ಕೂಡ ಮನೆ ಬಿಟ್ಟು ಹೋದೆ. ತಂಗಿಯ ಬಾಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದ ನೀನು ಅಂದಿಲ್ಲದ ಕಾಳಜಿ ಇಂದು ಬಂತೆ ನನ್ನ. ನಮ್ಗೆ ಆಪತ್ಕಾರದಲ್ಲಿದ್ದಾಗ ವಿವಿಧ ರೀತಿ ಸಹಾಯ ಮಾಡಿದ ವಿಜಯ್ ಬಾಬು ಅವರು ಈ ನಿನ್ನ ತಂಗಿಯನ್ನ ವಿವಾಹ ಆಗುವುದಕ್ಕೆ ಮುಂದಾಗಿದ್ದಾರೆ. ಈ ವಿಷಯ ನಿನಗೇನಾದ್ರೂ ಗೊತ್ತಿದೆ ನನ್ನ? ಏನು ನೀನು ಹೇಳುವುದು ಸತ್ಯವೇ? ಹಾಳಿ ನೀರಿನಷ್ಟೇ ಪವಿತ್ರ. ವಿಜಯ್, ನೀನು ಶ್ರೀಮಂತ ವಂಶದ ಹುಡುಗ, ಮೇಲಾಗಿ
ನಾನು ಕೆಲಸ ಮಾಡುತ್ತಿರುವ ನಾಗರಾಜ್ ದಣಿಯ ಮಗ. ನೀನು ಮನಸ್ಸು ಮಾಡಿದರೆ ನನ್ನ ತಂಗಿಗಿಂತ 100 ಪಟ್ಟು ಸುಂದರಿಯರು ನಿನ್ನ ಮದುವೆಯಾಗಲು ಸಾಲಲ್ಲಿ ನಿಲ್ಲುತ್ತಾರೆ. ಅಂದಾಗ ನೀನು ನನ್ನ ತಂಗಿಯನ್ನು ಮದುವೆಯಾಗುತ್ತೀ ಎಂದರೆ ಇದರಲ್ಲಿ ಏನೋ ಮೋಸವಿದೆ. ನಾನು ಈ ಮದುವೆಗೆ ಒಪ್ಪಲಾರೆ. ಇದು ಮೋಸವಲ್ಲ ರಘು, ಇದು ನನ್ನ ವರ್ತಮಾನದ ನಿಜ ಸ್ಥಿತಿ. ನಿನ್ನ ಹಾಳು ಪುರಾಣ ನನಗೆ ಬೇಕಾಗಿಲ್ಲ. ನಾನು ಹೇಳುವುದು ಪುರಾಣವಲ್ಲ ರಘು, ಇದು ಮಾತು ಸತ್ಯವಾಗಿ. ಹಾಗಾದರೆ ಏನೇ ಆದರೂ ಈ ವಿಷಯವನ್ನು ನಾಗರಾಜನಿಗೆ ತಿಳಿಸಿದ್ದೀರಾ? ಅವನು ಈ ಮದುವೆಗೆ ಖಂಡಿತ ಒಪ್ಪಲಾರ. ಹಾಗಾದರೆ ನಾನು ಕೂಡ ಈ ಮದುವೆಗೆ ಒಪ್ಪಲಾರೆ. ಮನೆಯಲ್ಲಿ ಹಿರಿಯರ ಮಾತನ್ನು ತುಚ್ಛವಾಗಿ ಕಾಣುವ ನಿನಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆಯನ್ನು ಮಾಡಲಾರೆ. ಕಮಲ, ನಡೆ. ನನ್ನಣ್ಣ ನಾಗರಾಜ್ ಹಾಗೂ ಕಮಲೆಯ ಅಣ್ಣ ರಘು, ಇವರಿಬ್ಬರು ಎಂದಿದ್ದರೂ ನನಗೆ ಗಂಡಾಂತರ ತಂದೊಡ್ಡುವರೆ. ಹೇಗಾದರೂ ಮಾಡಿ ಇವರಿಬ್ಬರ ಕಣ್ಣು ತಪ್ಪಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡರೆ ಆಯ್ತು. ಬಾ. ಚಾಣಕ್ಯ, ಕಿರಿಗನ್ನಡಿ ಇರಿ ಸೂರ್ಯನನ್ನೇ ಸೆರೆ ಹಿಡಿಬಿಡ್ತಲ್ಲವೇ? ಅಂದರೆ ತಮ್ಮ ಮಾತಿನ ಅರ್ಥ? ಆ ಬಡ ಬಿಕಾರಿ ಚಂದ್ರನ ತಂಗಿ ಕಮಲಿ ಸಿರಿ ಸೂರ್ಯನಂತಿರುವ ನನ್ನ ತಮ್ಮ ವಿಜಯನನ್ನೇ ತನ್ನ ಸೌಂದರ್ಯದಿಂದ ಸೆರೆ ಹಿಡಿದು ಬಿಟ್ಟಳಲ್ಲ. ಅಷ್ಟೊಂದು ರೂಪವತಿಯೇ ಆ ಕಮಲೆ? ರೂಪದಲ್ಲಿ ರಂಬೆಯೇ ಅವಳು. ರಂಭೆಯು ಅವಳಾದರೆ ಅವಳ ನಾಟ್ಯ ಇಂದ್ರನ ವೈಭವ ಹೊಂದಿರುವ ನಾಗರಾಜನ ಹೃದಯ ಮಂದಿರದಲ್ಲಿರಬೇಕೇ ವಿನಃ ಬುದ್ಧಿ ಬಲಿಯದ ಬಾಲಕ ವಿಜಯನ ಮುಂದಲ್ಲ. ಏನಂದೆ? ತಮ್ಮ ಬಯಸಿದ ಹೆಣ್ಣಿನ ಮೇಲೆ ಅಣ್ಣ ಕಣ್ಣಾಕುವುದು ತಪ್ಪಲ್ಲವೇ ಚಾಣಕ್ಯ? ತಮ್ಮ ಬಯಸಿದ ಹೆಣ್ಣೆಂದು ಕಣ್ಣೆದರಿಗಿದ್ದ ಸಿಹಿ ಮಾವಿನ ಹಣ್ಣನ್ನು ತಿನ್ನದೆ ಬಿಟ್ಟರೆ ಅದರ ಮೇಲಿನ ವ್ಯಾಮೋಹ ತಪ್ಪಿದಂತಾಯಿತೆ. ಮೋಜಿನ ಈ ಜೀವನದಲ್ಲಿ ಸುಖವಾಗಿ ಈಜುವವನೇ ಜಾಣ. ಇದು ಸಾಧ್ಯವಿಲ್ಲ ಚಾಣಕ್ಯ. ಯಾಕೆಂದರೆ ಅವಳೊಂದಿಗೆ ನನ್ನ ತಮ್ಮ ವಿಜಯ ಮದುವೆಯಾಗಲಿಚ್ಛಿಸಿದ್ದಾನೆ. ಏನು? ರಾಜವಂಶದ ತಾವು ಒಂದು ಅತಿ ಸಾಮಾನ್ಯ ಬಡ ಕುಟುಂಬದೊಂದಿಗೆ ಬೀಗತನ ಬೆಳೆಸಿವಿರಾ? ಯಾವುದೇ ಕಾರಣಕ್ಕೂ ಈ ಮದುವೆ ಮಾತ್ರ ನಡೆಯಬಾರದು. ರಾಜರೇ, ಈ ಮದುವೆ ತಪ್ಪಿಸಲೇಬೇಕೆಂಬ ಇಚ್ಛೆ ನಿಮಗಿದ್ದರೆ ತಾವು ತಮ್ಮ ಮನವನ್ನು ಕಲ್ಲಾಗಿಸಿಯಾದರೂ ಕಮಲೆಯ ಮಾನ ಸೂರ್ಯಗೈದು ಬಿಡಿ. ನಂತರ ಶೀಲ ಹೋದ ಹೆಣ್ಣನ್ನು ವಿಜಯನು ಕಣ್ಣೆತ್ತಿಯೂ ನೋಡಲಾರ. ಹಾಗಾದರೆ ಈ ರೋಗಕ್ಕೆ ಇದೇ ಸರಿಯಾದ ಮದ್ದು ಎನ್ನುವೆ ಚಾಣಕ್ಯ? ರೋಗಕ್ಕೆ ತಕ್ಕ ಮದ್ದು, ಕಾಮಕ್ಕೆ ತಕ್ಕ ಕಲೆ, ಯುದ್ಧಕ್ಕೆ ತಕ್ಕ ಅಸ್ತ್ರ ಎಲ್ಲವೂ ಈ ಚಾಣಕ್ಯನಿಗೆ ಕರಗತ. ನೋಡಿ, ಶುಭಸ್ಯ ಶೀಘ್ರಂ. ಹಿಂದೆ ಈಗಲೇ ಚಂದ್ರಣ್ಣ ಕೂಲಿಯಿಂದ ಮನೆಗೆ ಬರುವುದರೊಳಗಾಗಿ ವಿಜಯನ ಹೆಸರೇಳಿ ಕಮಲೆಯನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವಳ ಶೀಲವನ್ನು ಕಳಿಸಿಬಿಡಿ. ಸೂಳೆಯಾಗಿ ಬಾಳನ್ನೇ ಗೋಳಾಟದಲ್ಲಿ ಕಳೆಯಲಿ. ಚಾಣಕ್ಯ ಬಲೆ ಅದ್ಭುತ ಉಪಾಯವನ್ನೇ ಹೇಳಿದೆ. ಅಂದ್ಯನಿಗೆ ಸೊಕ್ಕಿನಿಂದ ತರಿಸಿದ ಕಮಲಿ ಮುಂದೆ ಈ ನಾಡಿನ ರಸಿಕರ ಮನ ತಣಿಸುವ ವ್ಯಭಿಚಾರಿಯಾದಾಗಲೇ ನನ್ನ
ಆತ್ಮಕ್ಕೆ ಶಾಂತಿ. ಭದ್ರಾ ಹೇಳ್ದಣಿ. ಆ ಚಂದ್ರನ ತಂಗಿ ಕಮಲಿಯನ್ನು ವಿಜಯನ ಹೆಸರೆಳಿಲಿಗೆ ಕರೆದುಕೊಂಡು ಬಾ. ಓಕೆ ಬಾಸ್. ಎಲ್ಲಿರುವನು ನನ್ನ ವಿಜಯ್ ಬಾಬು? ಇಲ್ಲಿ ನೋಡಮ್ಮ, ಇಲ್ಲೇ ಇದ್ದಾರೆ ನೋಡು. ಯಾಕೆ ವಿಜಯ್, ಈ ನಿನ್ನ ಮನದರ್ಸಿ ಜೊತೆ ಮಾತಾಡ್ಲಿಕ್ಕೆ ನಿನಗೆ ಮನಸ್ಸಿಲ್ವಾ? ಬರೀ ಮಾತನಾಡಲು ಏಕೆ ಕಮಲಿ, ನಿನ್ನನ್ನು ಅಪ್ಪಿ ಮುದ್ದಾಡಲು ಈ ನನ್ನ ಮನ ಆತೊರೆಯುತ್ತಿದೆ. ಅಯ್ಯೋ ಮೋಸ! ಯಾರು ಭಾವ ನಾಗರಾಜ್ ಅವರಲ್ವೇ? ಭಾವ ಭಾವ ನಾನಲ್ಲ, ಭಾವ ರಶ್ಮಿಯಿಂದ ತುಂಬಿರುವ ಭುವನ ರಾಮನು ನಾನು. ಬಾಬಾವಕಿ, ಬೇಗನೆ ಬಂದು ಈ ಭಾವನನ್ನು ಅಪ್ಪಿ ಮುದ್ದಾಡಿ ನನ್ನನ್ನು ತೃಪ್ತಿಪಡಿಸು. ಇಂದಿನ ನಮ್ಮಿಬ್ಬರ ಈ ಮಿಲನ ಮುಂದಿನ ನಮ್ಮಿಬ್ಬರ ಬಾಳಿನ ಸುದಿನ. ಸುದಿನವಲ್ಲ, ಕೌರ್ಮಾರ ಹರಣಕ್ಕಾಗಿ ಕಾದಿರುವ ಕರಾಳ ದಿನ ಇದು. ಪಿತ ಸಮನ ಭಾವ, ಸುತೆ ಸಮಾನ ಸೊಸೆ ಸಮಾಗಮಕ್ಕೆ ನಡೆದ ದೈತ್ಯ ಕೃತ್ಯವಿದು. ನೋಡಿ ಭಾವ, ಈ ಭಾವಿ ಸೊಸೆಗೆ ದೇವ ಸಮಾನ ನೀವು. ವಿಜಯ ಕಮಲೆಯರ ಪ್ರೇಮ ಭವಿಷ್ಯ ನೀವು. ಕನ್ಯಾ ವ್ಯವಸ್ಥೆಯಲ್ಲಿರುವ ನಮಗೆ ಆಶೀರ್ವದಿಸಿ ನಿಮ್ಮ ಕೈ ಮುಗಿದು ಕಾಲು ಹಿಡಿದು ಬೇಡಿಕೊಂಡು ನಮಗೆ ರಕ್ಷಕನಾಗಿ ಕಳಿಸಿಕೊಡಿ. ರಕ್ಷಕ ರಕ್ಷಕ ನಾನಲ್ಲ, ಈ ನಿನ್ನ ಸೌಂದರ್ಯ ಭಕ್ಷಕ ನಾನು. ಓ ನನ್ನ ಚೆಲುವಿನ ಪುತ್ಥಳಿಯೇ, ನನಗಿಡಿದಿರುವ ಈ ಕಾಮಜ್ವರ ನೆತ್ತಿಗೇರಿ ಸುಡುತ್ತಿರುವ ಈ ನನ್ನ ಕಾಮ ಈ ನಿನ್ನ ಸೌಂದರ್ಯಕ್ಕೆ ಮುತ್ತಿಗೆ ಹಾಕುವ ಮುನ್ನ ರತಿಯಾಗಿ ಬಂದು ಈ ಮನ್ಮಥನ ಶಯನವನ್ನು ಅಲಂಕರಿಸಿದರೆ ಈ ಕುಬೇರ ನನದಾಗರವೇ ನಿನ್ನ ಕಾಲ್ಬುಡದಲ್ಲಿ ತಂದು ಸುರಿಯುವೆ. ಹಣ ಅದು ನನ್ನ ಪಾಲಿಗೆ ಹೆಣ. ನಿಮ್ಮಂತ ಚಾಂಡರಿಗೆ ಕೈ ಮುಗಿದು ಬೇಡ್ಕೊಂಡ್ರೆ ಅದಕ್ಕೆ ಬೆಲೆಯಾದ್ರೂ ಬಂದಿದ್ದೆ. ಆಮೇಲೆ ಹೆಣ್ಣನ ಅತ್ಯಾಚಾರಗೊಳಿಸಲು ಮುಂದಾಗಿದ್ದೆ ಆದ್ರೆ ನರಕ ಯಾತನೆಯಲ್ಲಿ ಅನುಭವಿಸಬೇಕಾಗುತ್ತೆ. ಇಂಥ ಪಾಪದ ಕಾರ್ಯಕ್ಕೆ ಕೈ ಹಾಕಿದ್ರೆ ಅಧರ್ಮದ ಅಗ್ನಿಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಹೋಗ್ತೀಯಾ? ಎಚ್ಚರಿಕೆ. ಪಾಪ ಪುಣ್ಯ, ಸ್ವರ್ಗ ನರಕ, ಧರ್ಮ ಧರ್ಮಗಳ ಭೀತಿಯನ್ನೊಡ್ಡಿ ಪಾರಾಗಲೆತ್ನಿಸುವಿಯಾ ನನ್ನ ಪಾರಿವಾಳವೇ? ನೋಡು, ಸತ್ತಾಗ ಅರಿಯದೆ ಬರುವ ನರಕಕ್ಕಿಂತ ಬದುಕಿದ್ದಾಗ ಅರಿತು ಅನುಭವಿಸುವ ಸ್ವರ್ಗ ಸುಖವೇ ಲೇಸು. ಬಾಚಳವೇ. ವೇದಾಂತ ಕಥೆಯನ್ನ ಕತ್ತೆ ಮುಂದೆ ಬಿಚ್ಚರಿಸಿದ್ರೆ ಅದರ ತಿರುಳನ್ನಾದು ಅರಿತಿದ್ದೆ. ಕತ್ತೆಯ ವೇದಾಂತದ ತಿರುಳನ್ನರಿಯದಿದ್ದರು ನಿನ್ನಂತ ಹೆಣ್ಣು ಕತ್ತೆಯನ್ನು ಅನುಭವಿಸುವ ಕಾಮದ ತಿರುಳನ್ನು ಚೆನ್ನಾಗಿ ಅರಿತಿದ್ದೇನೆ ನಾನು. ನಡತೆಗೆಟ್ಟ ನಾಯಿ. ನಾಯಿ ನಾನಲ್ಲಲೇ. ಎದುರಿಗಿರುವ ಸಿಹಿ ಕಬ್ಬಿನ ತೋಟಕ್ಕೆ ಲಗ್ಗೆ ಇಡಲು ಸಜ್ಜಾಗಿ ನಿಂತಿರುವ ಹದವೇರಿದ ಮದ್ದಾನೆ ನಾನು. ದೂರ ಸರಿಯಾಚೆ ಕಿರಾತಕ. ಹೆಣ್ಣೆಂದ್ರೆ ನಿನ್ನ ಕೈಗೊಂಬೆ ಅಂತ ತಿಳಿದುಕೊಂಡಿದ್ದೇನು? ಪ್ರಸಂಗವನ್ನು ಒದಗಿ ಬಂದಿದ್ದೆ ಆದ್ರೆ ಹೆಣ್ಣೊಂದು ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಕೈಯಲ್ಲಿ ಕತ್ತು ಹಿಡಿಯಲು ಹಿಂಜರಿಯುವುದಿಲ್ಲ. ಮುಚ್ಚು ಬಾಯಿ ಮದನ್ಮತ್ತಳೆ. ಈ ಮನ್ಮಥನ ಸನ್ನಿಧಿಯಲ್ಲಿ ನಡೆಯುವುದು ಪ್ರೇಮ ಕಾಮೋಪದೇಶವ ಹೊರತು ಸ್ತ್ರೀ ಪುರುಷೋಪದೇಶವಲ್ಲ. ನೋಡು, ಬದುಕುವ ಆಸೆ ನಿನಗಿದ್ದರೆ ಈ ನನ್ನ ಹೂವಿನ ಪಲ್ಲಂಗವನ್ನೇರಿ
ನಕ್ಕು ನಲಿದು ಸ್ವರ್ಗದಿ ನರಳಿ ಸಂತೋಷದಿಂದ ಬಾಳುವ. ಇಲ್ಲದಿದ್ದರೆ ಅತ್ತಿಯ ಬಟ್ಟೆಯನ್ನು ಸುತ್ತಿಕೊಂಡಿರುವ ಈ ನಿನ್ನ ಸೀರೆಯನ್ನು ಸೆಳೆದು ಚಂದ್ರಗುತ್ತಿಯ ಸೇವೆಯನ್ನು ಮಾಡಿಸಿ ಬಿಡುವೆ. ಬಾ ಭಲೆ ನಾಗರಾಜ್ ಭಲೆ. ಮಿತ್ರ ದ್ರೋಹ ಎಂದರೇನು ಅಂತ ಸರಿಯಾದ ಸನ್ನಿವೇಶದೊಂದಿಗೆ ನನಗೆ ತಿಳಿಸಿದೆ. ನಿನ್ನ ಸ್ನೇಹವನ್ನು ಕಟ್ಟಿದ್ದಕ್ಕೂ ಒಳ್ಳೆ ಪ್ರತಿಫಲವನ್ನು ಕೊಟ್ಟೆ. ಚಾಂಡಾಲ, ನಂಬಿದವರ ಕುತ್ತಿಗೆ ಕೊಯ್ಯುವುದನ್ನು ನಿನ್ನನ್ನೇ ನೋಡಿ ಕಲಿಬೇಕೇನೋ? ಬಾ ಕಲಿಯುಗದ ದುಶ್ಯಾಸನ ಬಾ. ಅನುದಿನವು ನೀನು ಅರೆಯದ ಚೆಲುವೆಯರ ಬಟ್ಟೆ ಬರೆಗಳನ್ನು ಅರಿದು ಅವರನ್ನು ಬಲತ್ಕರಿಸುವಾಗ ಬಾರದೆ ಇರುವ ಈ ಪೌರುಷ ಆಕ್ರೋಶ ಈ ನಿನ್ನ ಸಹೋದರಿಯ ಸೆರಗಿಗೆ ಕೈ ಹಾಕಿದಾಗ ಅದೆಲ್ಲಿಂದ ಬಂತು ನೋಡು. ಸುಮ್ಮನೆ ಉದ್ದಟತನದಿಂದ ವರ್ತಿಸದೆ ಈ ಕೋಮಲೆಯನ್ನು ನನಗೊಪ್ಪಿಸಿ ಈ ಕರಾಳ ಕೈಗಳಿಂದ ಪಾರಾಗುವುದನ್ನು ನೋಡು. ಸಾಕು, ಬಾಯಿ ಮುಚ್ಚೋ ನರಸರ್ತ ನಾಮಾರ್ಥ ನನ್ನ ಮಗನೇ. ತಂಗಿಯನ್ನೇ ಅಣ್ಣನೆದುರು ಒಪ್ಪಿಸು ಎಂದು ಹೇಳುತ್ತಿರುವೆಯಲ್ಲ, ನಾಚಿಕೆ ಆಗದಿಲ್ವನೇ ಈ ನಿನ್ನ ಬಂಡ ಜನ್ಮಕ್ಕೆ? ಪುಂಡರ ಗಂಡರೆನಿಸಿಕೊಂಡ ಪಾಂಡವರೇ ಪ್ರಸಂಗವೊಂದರಲ್ಲಿ ದುಶ್ಯಾಸನನು ಧರ್ಮಪತ್ನಿಯ ಸೀರೆಯನ್ನು ಸೆಳೆಯುತ್ತಿರುವಾಗ ಷಂಡರಂತೆ ತಲೆ ತಗ್ಗಿಸಿ ಕುಳಿತಿದ್ದರು. ಅಂಥದ್ದರಲ್ಲಿ ನಿನ್ನಂತ ತಲೆ ಹಿಡುಕ ನಿನ್ನ ತಂಗಿಯನ್ನು ನನಗಪ್ಪಿಸುವುದು ಯಾವ ಲೆಕ್ಕ? ನಾಲಿಗೆ ಹಿಡಿತದಲ್ಲಿರಲೇ. ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡು ಸಹೋದರಿ. ಮನೆಯಲ್ಲಿ ಮುದ್ದು ತಂಗಿಯನ್ನು ಮನವನ್ನು ಅರಿಯದ ಕಟುಕ ಕಣಮ್ಮ ನಾನು. ಇಂಥ ಶ್ವಾನಗಳ ಮಾತುಗಳನ್ನು ಕೇಳಿ ಮಾಡಬಾರದೆಲ್ಲ ಕೆಲಸವನ್ನು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ತಂಗಿ. ಇನ್ನು ಮುಂದೆ ನಾನು ಇಂಥ ಯಾವ ಕೆಟ್ಟಕ್ಕೂ ಕೆಲಸಕ್ಕೂ ಕೈ ಹಾಕಲಾರೆ. ಬಿಡ್ತು ಅಣ್ಣನ. ಎಂದಿದ್ರು ನನ್ನ ಪ್ರೀತಿ ಅಣ್ಣನಲ್ವೇ ನನ್ನ. ಇಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಲಿಕ್ಕೆ ಬಂದ ನನ್ನ ಹೆತ್ತ ತಂದೆ ಅಲ್ಲವೇ ನೀನು? ಕಮಲ, ಎತ್ತ ಅಮ್ಮಳಿಗಿಂತಲೂ ಕರುಣಾಮಯಿ ಕಣಮ್ಮ ನೀನು. ನಿನ್ನ ಶೀಲವನ್ನು ಹಾಳು ಮಾಡ ಹೊರಟ ಈ ದುಷ್ಟರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಲೇ, ಹಿಂದೆ ನಿಲ್ಲಿಸಿಕೋ ನಿಮ್ಮ ಮನೆಯ ದೇವರನ್ನು. ಕಾಲನ ಯಮ. ಚಾಣಕ್ಯ, ಹಾಕುವೆ ಗುಂಡನ್ನು. ಬೇಡಿ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ. ಮದನ್ ಮತ್ತಳೆ, ಉತ್ತಿನಲ್ಲಿ ಕೈ ಹಾಕಿದ ನಂತರ ಆವು ಕಚ್ಚದೆ ಬಿಟ್ಟೀತೆ. ಚಾಣಕ್ಯ, ಕೊಬ್ಬಿನಿಂತ ಈ ಕುರಿಗೆ ಸರಿಯಾದ ಶಿಕ್ಷೆಯಾಗಲೇಬೇಕು. ಹಾಕುವೆ ಗುಂಡನ್ನು. ಬೇಡಿ, ಮೊದಲು ನನ್ನನ್ನ ಸಾಯಿಸಿ. ನಿನ್ನಂತ ಸುಂದರಿಯನ್ನು ಸಾಯಿಸಿದರೆ ನನ್ನಂತ ಕಾಮುಕರ ತಿಟೆ ತೀರಿಸುವುದಾದರೂ ಯಾರು ಚೆಲುವೆ? ನಮ್ಮ ಕಾಮದ ತೃಷೆ ತೀರಬೇಕಾದರೆ ನಿನ್ನಣ್ಣ ರಘುವಿನ ಕೊಲೆಯಾಗಲೇಬೇಕು. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೇನೆ. ಬಡವರ ಮನೆಯ ನಂದ ದೀಪವನ್ನ ಆರಿಸಬೇಡಿ. ಇದೊಂದು ಸಾರಿ ನಮ್ಮನ್ನ ಬಿಟ್ಬಿಡಿ. ನಿಮ್ಮ ಕಣ್ಣಿಗೆ ಕಾಣದಂತೆ ನಾವು ಬಹುದೂರ ಹೋಗಿ ಬದುಕ್ತೇವೆ. ಬಿಟ್ಬಿಡಿ ನಮ್ಮನ್ನ. ಎಲೆ ಚೆಲುವೆ, ಸುಂದರವಾದ ಸೌಗಂಧಿಕ ಪುಷ್ಪವೇ, ದುಂಬಿಯನ್ನು ಬಿಟ್ಟೊರಟು ಹೋದರೆ ಈ ಭ್ರಮರವಾದರೂ ಬದುಕುವುದಾದರೂ ಹೇಗೆ? ನಿನ್ನಂತ ಸುಂದರವಾದ ಚೆಲುವೆಯರೆಲ್ಲಿರುತ್ತಾರೋ ಅಲ್ಲಿ ಈ ರಸಿಕ ರಾಜ ನಾಗರಾಜ. ಕಮಲ, ಇಂಥ ದುಷ್ಟರಿಗೆ ಕ್ಷಮೆಯನ್ನು ಕೇಳಿ ನಿನ್ನ ಕ್ಷಮೆಯನ್ನು ವ್ಯರ್ಥ ಮಾಡಬೇಡ. ನಡಿ, ಇಲ್ಲಿಂದ ಹೋಗೋಣ. ಚಾಣಕ್ಯ, ಹೊರ ದಾಟಲು ನೋಡಿದರೆ ನಿನ್ನ
ಪ್ರಾಣವನ್ನೇ ಹೋಗಬೇಕಾಗುತ್ತದೆ. ಎಚ್ಚರ. ಅಣ್ಣ, ಎದರದಿರು ಸಹೋದರಿ. ಎದರಿ ಬಾಗಿದರೆ ಶೀಲವು ಉಳಿಯದು, ಶಿರವು ಉಳಿಯದು. ಶೀಲವಾದರೂ ಉಳಿಯಲಿ, ಇಲ್ಲ ಶಿರವಾದರೂ ಉಳಿಯಲಿ. ನಡಿ ಹೋಗೋಣ. ಹಾಗಾದರೆ ಅನುಭವಿಸಿ ದುರುಡಿಕಿದ ಪ್ರತಿಫಲವನ್ನು. ಅಯ್ಯೋ ಪಾಪಿಗಳ, ಕೊನೆಗೂ ನಮಗೆ ಮೋಸ ಮಾಡಿ ಬಿಟ್ರಲ್ಲೋ. ಓ ನನ್ನ ದೇವರೇ, ಯಾರಾದರೂ ಯಾವ ರೂಪದಲ್ಲಾದರೂ ಬಂದು ನಮ್ಮ ತಂಗಿಯ ಮಾನ ಮತ್ತು ಶೀಲವನ್ನು ಉಳಿಸು. ಚಾಣಕ್ಯ, ನಿಜವಾಗಿಯೂ ನೀನವನನ್ನು ಕೊಂದೇ ಬಿಟ್ಟೆಯಲ್ಲೋ? ಇದು ನಮ್ಮ ಪ್ರಗತಿ, ನಿಮ್ಮ ವೈರಿಯ ಅವನತಿ. ನಾಗರಾಜ್, ನಮ್ಮಗಳ ಗುಟ್ಟುಗಳನ್ನೆಲ್ಲ ತಿಳಿದುಕೊಂಡಿದ್ದ ರಘು ನಮ್ಮಗಳ ಪಾಲಿಗೆ ಕಂಟಕಪ್ರಾಯವಾಗಿದ್ದ. ವೈರಿ ಎಂಬ ಬೆಳಗ್ಗೆಯನ್ನು ಮೊಳಕೆಯಲ್ಲೇ ಚಿವುಟುವುದು ಉತ್ತಮ. ನೀವು ಯಾವುದಕ್ಕೂ ಈ ಚಾಣಕ್ಯನ ಉಪಾಯದ ಹಾದಿಯ ಮೇಲೆ ನಡೆಯುತ್ತಾ ಬಂದಿದ್ದೀರಿ. ಇನ್ನಾದರೂ ಮುಂದೆ ನಡೆಯುತ್ತಾ ಹೋದರೆ ನಿಮಗೆಂದೂ ಆಪತ್ತು ಬರುವುದಿಲ್ಲ. ಆದ್ದರಿಂದ ಅನುಭವಿಸಿ ಈ ಹೆಣ್ಣನ್ನು. ಭದ್ರಾ, ಲೇ ಭದ್ರಾ, ಈ ಹೆಣವನ್ನು ಎತ್ತಿಕೊಂಡು ಹೋಗಿ ಯಾವುದಾದರೊಂದು ಹೊಳೆಯ ಪಾಲು ಮಾಡಿಬಿಡು. ಆಯ್ತು ದಣಿ. ಬೆಳಕರದ್ರೂ ಇದು ಬೆಳಕರಿದಾಗ ಇದು ಎತ್ಕೊಂಡು ಹೋಗಿ ಎತ್ತಾಗ ನಾ ಸಾಗಿಸ್ತೀನಿ. ಬಾಸ್, ನೀರಿಲ್ಲದ ಬಾವಿಯಲ್ಲಿ ಮೀನನ್ನು ಬಿಟ್ಟಿದ್ದಾಯ್ತು, ಹಾಗೂ ಅದರಲ್ಲಿರುವ ಮಕ್ಕಳನ್ನು ತೆಗೆದಿದ್ದಾಯ್ತು. ಇನ್ನು ತಿನ್ನುವುದೇಗೆ ಕೆತಡ. ಮೂರ್ಛಾವಸ್ಥೆಯಲ್ಲಿರುವ ಮದನಾರಿ ಈ ಮನ್ಮಥನ ಬಾಣದಿಂದ ಮೂರ್ಛೆ ಹೋಗಿ ಬೇಗನೆ ಜಾಗ್ರಾವಸ್ಥೆಗೆ ಬಂದು ಈ ಮನ್ಮಥನ ತೃಷಿಯನ್ನು ತೀರಿಸುವ ಚಲೋ. ನನ್ನನ್ನ ಎಲ್ಲಿ? ಯಮಲೋಕದಲ್ಲಿ. ಅಯ್ಯೋ ಪಾಪಿಗಳ, ಕೊನೆಗೂ ನನ್ನ ಕೊಂದು ಬಿಟ್ರೇನೋ ನೇಚರ. ಒಂದು ಹೆಣ್ಣಿನ ಶೀಲಕ್ಕೋಸ್ಕರ, ಒಂದು ಹೆಣ್ಣಿನ ದೇಹದ ಸುಖಕ್ಕೋಸ್ಕರ ಒಂದು ಜೀವವನ್ನೇ ಬಲಿ ತೆಗೆದುಕೊಂಡು ಬಿಟ್ರ. ಅಯ್ಯೋ ದೇವರೇ, ಈ ನನ್ನ ಹಾಳು ರೂಪವೇ ಇಂದು ಘೋರ ಶಾಪವಾಗಿ ಪರಿಣಮಿಸಿದೆ. ನನ್ನನ್ನ ಸತ್ತಿಲ್ಲ. ನೀವು ಈ ಸಮಾಜದ ಗಣ್ಯರು, ಸಭ್ಯ ವ್ಯಕ್ತಿಗಳು, ಸಂಸ್ಕೃತವುಳ್ಳವರು. ನೀವು ನನ್ನನ್ನ ಕೊಲೆ ಮಾಡ್ತೀರಾ? ಇಲ್ಲ, ನನ್ನನ್ನ ಸತ್ತಿಲ್ಲ, ನನ್ನನ್ನ ಬದುಕಿದ್ದಾನೆ. ಎಲ್ಲ ನನ್ನನ್ನ ಕೊಲೆ ಮಾಡಿದ್ದು ನೀವೇ. ನನ್ನನ್ನು ಕೊಲೆ ಮಾಡುವುದಕ್ಕೆ ಕಾರಣ ಈ ನನ್ನ ಹಾಳು ರೂಪವಲ್ವೇ? ನನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಂಡ ಈ ಹಾಳು ರೂಪನೇ ಬೇಡ. ಬನ್ನಿ, ನಿಮಗಿಷ್ಟ ಬಂದಂತೆ ಅನುಭವಿಸಿ. ಸುಸಮಯವೀಗ ದೊರೆತಿದೆ. ವಿಜಯನೊಂದಿಗೆ ಇವಳ ಮದುವೆ ಆಗಕೂಡದು ಎನ್ನುವ ಅಭಿಪ್ರಾಯ ನಿಮಗಿದ್ದರೆ ಅನುಭವಿಸಿ ಈ ಹೆಣ್ಣನ್ನು. ವಿಜಯನು ಪ್ರೇಮವೆಂಬ ತೈಲವನ್ನು ಹಾಕಿ ಈ ಕಮಲಿ ಎನ್ನುವ ದೀಪವನ್ನು ಬೆಳಗುವ ಮುಂಚೆ ನನ್ನ ಕಾಮದ ಬಿರುಗಾಳಿಯಿಂದ ಈ ಜ್ಯೋತಿಯನ್ನು ಆರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಎಲೆ ತಿರುಕನ ತಿರುಳೆ, ಬೇಗನೆ ಬಂದು ನಿನ್ನ ಶೀಲವನ್ನು ನನಗೊಪ್ಪಿಸಿ ನನ್ನನ್ನು ತೃಪ್ತಿಪಡಿಸುವ.
ಭಲೆ ಅಣ್ಣ ಭಲೆ, ಮನ ಮೆಚ್ಚುವ ಕಾರ್ಯ ಮಾಡುತ್ತಿರುವೆ. ನಗುವುದೇತಕ್ಕೆ ನಿಲ್ಲಿಸಿದೆ ಅಣ್ಣ, ನಗು. ಮನ ತೃಪ್ತಿಯಾಗುವವರೆಗೂ ನಗು. ನಕ್ಕು ನಕ್ಕು ಕೊನೆಗೊಂದು ದಿನ ಹಳುವುದಕ್ಕೂ ತಯಾರಾಗಿರು. ವಿಜಯ್, ಹಸುವಿನಂತಿರುವ ತಾವು ಹುಲಿಯಂತಾಗಬಾರದು, ಸಹಿಸಿಕೊಳ್ಳಿರಿ. ಪ್ರಸಂಗಾವಧಿ ತಮ್ಮ ಮೋಹಿಸಿದ ಹೆಣ್ಣನ್ನು ಹಣ್ಣನ್ನು ಕರೆತಂದು ಅವಳ ಮೇಲೆ ಅತ್ಯಾಚಾರ ಗೈಯಲ್ಲಿಚ್ಛಿಸುವುದಕ್ಕೆ ಸಹಿಸಬೇಕೆ? ಅಥವಾ ಹಾಲು ಉಣಿಸಿದ ಹಣ್ಣನೇ ವಿಷವಿಕ್ಕುವ ಹಾಲಿನಂತಾದಕ್ಕೂ ಸಹಿಸಬೇಕೆ? ಹೇಳು. ಎಲ್ಲಾ ವಿವೇಕಿ, ಇನ್ನು ನಿನ್ನ ನುಡಿಗಳು ಗಡಿಯನ್ನು ಮೀರುತ್ತಿದೆಯಲ್ಲ. ಹಾಣ ತಕ್ಕಡಿಯ ಪಲ್ಲಟಗಳು ಸಮವಾಗಿದ್ದರೇನೆ ನ್ಯಾಯವಣ್ಣ. ನಿನ್ನ ಮರ್ಯಾದೆಯ ಮೇರೆ ಮೀರಿ ನಿಂತ ನೀತಿಯ ಪಲ್ಲಟ ಭಾರವಾಗಿರುವಾಗ ನನ್ನ ಮಾತಿನ ಮೇರೆ ಮೀರಿ ಅದೊಂದು ಸರಿಪಡಿಸಬೇಡವೇ ನಾನು? ವಿಜಯ್, ಮಲ್ಲಿಗೆಯಂತೆ ಮೃದು ತಾವು, ಮುಳ್ಳಿನೊಂದಿಗೆ ಮಲ್ಲಿಗೆಯ ಸರಸ ಸಲ್ಲದು ವಿಜಯ್. ಪ್ರಸಂಗ ಒದಗಿದರೆ ಈ ವಿಜಯ್ ಕಲ್ಲಿನಷ್ಟೇ ಕಠಿಣ. ಆದರೂ ಗೌಂಡಿಯ ಮುಂದೆ ಕಲ್ಲಿನಾಟವೂ ನಡೆಯದು. ಕಂಡದ್ದನ್ನು ಕಾಣದವನಂತೆ ಕಣ್ಮುಚ್ಚಿಕೊಂಡು ಹೋಗುವುದು ಉತ್ತಮ. ಚಾಣಕ್ಯ, ಈ ನಿನ್ನ ಶಕುನಿಯ ಬುದ್ಧಿಯನ್ನು ನನ್ನ ಮುಂದೆ ಉಪಯೋಗಿಸಬೇಡ. ಇಡೀ ಕೂಳಿಗಾಗಿ ಅಲೆದಾಡುವ ನಿನ್ನಂತ ಹುಚ್ಚು ನಾಯಿಯ ತುಚ್ಚು ಮಾತಿಗೆ ಮನ್ನಣೆಯೋ ಮೂರ್ಖ ಒಡೆಯ ನಾನಲ್ಲ. ಮರೆಯಾಗೋ ಮತೀನ. ಚಾಣಕ್ಯ, ಹಾಸಿಗೆ ಎಡೆಯಲ್ಲಿ ಹಾವು ಮಲಗಿದಂತಾಯಿತು. ಹೂವಿನೊಡನೆ ಮುಳ್ಳು ಕೂಡ ಹುಟ್ಟಿತಲ್ಲೋ. ಮುಳ್ಳು ಮುಳ್ಳು ನಾನ ಸುಮಂಗಲಿಯರಾಗಿ ಬಾಳುವ ಸುಕುಮಾರಿಯರನ್ನೇ ಕರೆತಂದು ಅವರ ಶೀಲ ಮಂದಿರವನ್ನೇ ಹಾಳು ಮಾಡಲು ಹೊರಟೆಯಲ್ಲ. ನೀನು ಮುಳ್ಳು, ನಾನು ನೀತಿ ನಡತೆಯಲ್ಲಿ ಉನ್ನತ ಮಟ್ಟದಲ್ಲಿರುವ ಹುಡುಗಿಯೊಬ್ಬಳ ಮದುವೆಯನ್ನು ಬಡವಳೆಂಬ ಕಾರಣಕ್ಕೆ ಮುರಿಯಲು ಹೊರಟೆಯಲ್ಲ. ನೀನು ಮುಳ್ಳು, ನಾನು ಮುಳ್ಳ ನಾಗರ, ನೀನು ವಿಷದ ಒಂದ. ನೀನು ನಿನ್ನಂತವನಿಗೆ ಗಂಡನ ನಾಚಿಕೆ ಆಗುತ್ತೋ? ಬೇಡ ವಿಜಯ್, ಬೇಡ. ಇವರು ಇಬ್ಬರು ಪಾಪಿಗಳು. ಇವರಿಗೆ ಕೆಟ್ಟದಾಗಿ ಮಾತಾಡಿದ ನನ್ನ ರಘುವನನ್ನೇ ಬಲಿ ತೆಗೆದುಕೊಂಡ ಪಾಪಿಗಳು ಇವರು. ಇವರಿಗೆ ಮಾತಾಡಬೇಡ ವಿಜಯ್. ನನ್ನ ಪ್ರಾಣ ಹೋಗುವುದಕ್ಕೆ ಕಾರಣ ಈ ನನ್ನ ಹಾಳು ಸೌಂದರ್ಯ. ನನ್ನ ಬಲಿ ತೆಗೆದುಕೊಂಡ ಈ ದೇಹ ಈ ಭೂಮಿ ಮೇಲೆ ಇರಬಾರ್ದು. ನಾನು ಬದುಕಬಾರ್ದು ವಿಜಯ್, ನಾನು ಸಾಯ್ಬೇಕು. ಸುಮಾರಿಗಳು ಸೊತ್ತರೆ ನೀನು ಸಾಯಬಾರದು ಕಮಲ, ಸಾಯಬಾರದು. ನೀನು ಬದುಕಿದ್ದು ಇಂಥ ದುರುಳರ ದಮನ ಮಾಡಬೇಕಾಗಿದೆ. ನಡೆ ಕಮಲ, ಹೋಗೋಣ. ಎಲ್ಲಿಗೆ ಹೊರಟಿರುವೆ? ನಿಮ್ಮಂತ ಮತಿಹೀನ ಮಾನವರಿಂದ ದೂರಾಗಿ, ನಿಮ್ಮಂತ ಹೃದಯಹೀನ ದಾನವರಿಂದ ದೂರಾಗಿ ಎಲ್ಲಿಯಾದರೂ ಹೋಗುತ್ತೇನೆ. ಕೊಚ್ಚಿನ ನುಡಿಗಳ ಹಣೆ ಹೋದರೆ ಈ ನನ್ನ ಆಸ್ತಿಯಲ್ಲಿ ಕೆಲವು ಕಾಸು ಕೂಡ ನಿನಗೆ ಸಿಗಲಾರದು. ದೇವರ ಕೊಟ್ಟು ಶಕ್ತಿ ರಟ್ಟೆಯಲ್ಲಿರುವಾಗ ಯಾವ ನಾಯಿಗೆ ಬೇಕೋ ನಿನ್ನ ಆಸ್ತಿ? ಮುಂದೆ ಹಂದಿಯಂತೆ ಎಕ್ಕಿ ತಿನ್ನಬೇಕಾದೀತು. ನರಕ ತಿನ್ನುವುದಾದರೂ ನಿಮ್ಮಂತೆ ನರರಕ್ತ ಎಂದೂ ಕುಡಿಯುವುದಿಲ್ಲ. ಆದರೂ ಕಾಳಿಂಗ ಸರ್ಪವನ್ನು ಕೆಣಕಿ ಹೋಗುತ್ತಿರುವೆ. ಕಾಳಿಂಗನನ್ನು ಸರ್ಪಿಸುವ ಗುಣ ಈ ಕೃಷ್ಣನಲ್ಲಿದೆ. ಆಡಲು ಮಾತುಗಳು ಬಲು ಸುಲಭ ವಿಜಯ್. ಅದನ್ನು ತಿಳಿದುಕೊಂಡಿರಬೇಕಾದವನು ನೀನು. ಮಾತಿಗೆ ಉತ್ತರವನ್ನು ಕೊಡುವುದರಲ್ಲಿ ತುಂಬಾ ಪಳಗಿದ್ದೀಯೋ ನೀನು. ಅದರಂತೆ ಈ ಪಿಸ್ತೂಲ್ ಉಪಯೋಗಿಸಲು ಕೂಡ ತುಂಬಾ ಪಳಗಿದ್ದೇನೆ. ಇಬ್ಬರು ಕೈಗಳನ್ನು ಮೇಲೆತ್ತಿ, ಇಲ್ಲದಿದ್ದರೆ ನಿಮ್ಮ ಪ್ರಾಣಹರಣ ಮಾಡಬೇಕಾದೀತು. ಎಚ್ಚರ. ನಡೆ ಕಮಲ, ಹೋಗೋಣ. ಬಾಸ್, ಹುಲಿಯು ಬೋನಿನಿಂದ ತಪ್ಪಿಸಿಕೊಂಡು ಹೋಯಿತು, ಪಾರಿವಾಳವು ಪಂಜರದಿಂದ ಹಾರಿ ಹೋಯಿತು. ಇನ್ನೇನು ಗತಿ? ಕೆರಳಿದ ಹುಲಿಯೊಡನೆ ಸೆಣಸಾಡಿದವನ ಗತಿ.
ಈ ನಾಗರಾಜನನ್ನು ಕೆಣಕಿದವನ ಗತಿ. ವಿಜಯ್ ಬಡ ಕೊರಡನ್ನು ಹಿಡಿದು ಒಂದೇ ಒಡಲಿನ ಬಳ್ಳಿಯನ್ನು ಕತ್ತರಿಸಿ ಬಚ್ಚಿಟ್ಟುಕೊಳ್ಳಲು ಆ ಬಡರಂಡೆಯ ಮನೆಗೆ ಓಡುವುದೆಯೋ ಬಂದು ದ್ರೋಹಿ. ಬಡ ಕೊರಡನ್ನು ಹಿಡಿದು ಅಗ್ನಿಯೊಳ ಮುನ್ನುಗ್ಗುತ್ತಲಿರುವೆ ಎನ್ನುವುದನ್ನು ನೀನೇನು ಬಲ್ಲೆಯೋ? ನೀನೀಗ ಬದುಕುವುದನ್ನೇ ಬಿಟ್ಟು ಬಿಡು. ನಿನ್ನ ಹುಟ್ಟಡಗಿಸುವ ಸುಡುಗಾಡು ನಾನು. ಎಲಾ ಚಂದ್ರ, ನಿನ್ನ ಚಾಣಾಕ್ಷತನದ ಚತುರತೆಯಿಂದ ಸಹೋದರಿಯ ಸೌಂದರ್ಯವನ್ನು ಜೇಂಕರಿಸಿ ಮೋಹನಾಸ್ತ್ರವನ್ನು ಹೂಡಿ ನನ್ನಿಂದ ನನ್ನ ತಮ್ಮನನ್ನು ದೂರ ಮಾಡಿದ ಆ ನಿನ್ನ ಶಕುನಿಯ ಶರಸಂಧಾನಕ್ಕೆ ನಾಮೆಚ್ಚಿದೆ. ಚಂದ್ರ, ನೀನು ನರನರಿಯಾದರೆ ನರನಾಗರರು ನಾವು. ಈ ನರನಾಗರನೆಂಬ ಹುತ್ತದಲ್ಲಿ ತಲೆಯನ್ನು ಮತ್ತೊಮ್ಮೆ ಎತ್ತಲು ಹೋದರೆ ನೀವದರ ಸುತ್ತನ್ನರಿಯದೆ ದಯಿಸಿ ಹೋಗಿರಿ ಎನ್ನುವುದನ್ನು ನೀನೇನು ಬಲ್ಲೆಯೋ? ಸ್ನೇಹದಿಂದರೆ ನಲಿವ ನೀಡುವ ನರ ನಾನು. ದ್ವೇಷದಿ ಕೆಣಕಿದರೆ ಕ್ರೂರ ವಿಷಯವಿಡುವ ಕ್ರೂರನಾಗ ನಾನು. ಕ್ರೂರನಾಗ ನಾನು. ಅಂತೂ ನಾನಿಟ್ಟ ಕಿಡಿದ ವಾಗ್ನಿಯಾಗಿ ಸುಡುತ್ತಲಿದೆ. ಈ ಮನೆಯ ಶಿವನ ವಿಗ್ರಹ ಚೋರತನಕ್ಕೆ ವಿಘ್ನಕಾರರಾದ ರಘು ವಿಜಯಂಜರೀಗ ನಿರ್ವಿಘ್ನರು. ಒಬ್ಬ ಯಮಸದನ ಸೇರಿದ, ಇನ್ನೊಬ್ಬ ಚಂದ್ರಸಯದನ ಸೇರಿದ. ಮಗದೊಬ್ಬನಾದ ನಾಗರಾಜ ನನ್ನ ಬುದ್ಧಿ ಸದನದಲ್ಲಿ ಬಿದ್ದ ಬಲಹೀನನೀಗ. ಇನ್ನಿಲ್ಲಿ ನನ್ನ ಕಾರ್ಯೋದ್ದೇಶವನ್ನು ತಡೆಯುವರು ಯಾರು ಇಲ್ಲ. ಭೂಮಿಯು ತಿರುಗುವುದು ಸೂರ್ಯನ ಸುತ್ತು, ಚಂದ್ರನು ತಿರುಗುವುದು ಭೂಮಿಯ ಸುತ್ತು. ಆದರೆ ಈ ಚಾಣಕ್ಯ ತಿರುಗುವುದು ಈ ಅವಿವೇಕಿ ನಾಗರಾಜನ ಹಣದ ತಿಜೋರಿಯ ಸುತ್ತು. ಈಗ ಈ ಕಮಲೆಯನ್ನು ಬೆನ್ನು ಹತ್ತುದೋ ಇಲ್ಲಿಗೆ ನಿಲ್ಲಿಸಿಬಿಡಿ. ದುರ್ದೈವಿಯಾಗಿ ನೀವು ಮನೆಯ ಮಠ ತೊರೆಯುವುದು ಬೇಡ. ನಿಮ್ಮನ್ನ ನೋಡಿರುವ ಒಂದು ಹೆಣ್ಣನ್ನ ಮದುವೆಯಾಗಿ ಸುಖದಿಂದ ಇರಿ. ಎಷ್ಟೇ ಆದರೂ ನಾವು ಬಡವರು, ನೀವು ಶ್ರೀಮಂತರು. ನಮಗೂ ನಿಮಗೂ ಬಾಣಭೂಮಿಯಷ್ಟೇ ಅಂತರವಿದೆ. ಬಡತನ ಬಾನೆಂದರಿತರು ಮೇಲಿಂದ ಬೀಳುವ ಗಂಗೆ ಭೂಮಿಯನ್ನು ಸೇರಬೇಕಲ್ಲವೇ? ನಿನ್ನ ಮದುವೆ ಈ ಜನ್ಮದಲ್ಲೂ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ವಿಜಯ್, ನಿಮ್ಮಂಥ ಹೃದಯ ಸನ್ನಿಧಿಯಲ್ಲಿ ನನಗೊಂದು ಸ್ಥಾನ ದೊರಕಿದೆಯಲ್ಲ, ಅದೇ ನನ್ನ ಪುಣ್ಯ. ಆದರೆ ನಡೆದ ಘಟನೆಯನ್ನು ನೆನೆಸಿಕೊಂಡ್ರೆ ನಾನು ಏನು ಮಾಡಬೇಕು? ನನಗೆ ನಾನು ಹೇಗೆ ಮುಖ ತೋರಿಸ್ಲಿ? ಏನಂತ ಹೇಳಲಿ ವಿಜಯ್? ನಾನು ಕಮಲಾ, ನೀನು ಈಗ ತಾನೇ ಹರಳಿದ ಹೂವು. ನೀ ಅಪವಿತ್ರಳಾದರೂ ಕೂಡ ನಾನು ನಿನ್ನನ್ನೇ ಮದುವೆ ಆಗುತ್ತೇನೆ, ಆಯ್ತೆ? ಇಲ್ಲ ವಿಜಯ್,
ನಾನು ಮುಡಿದ ಹೂವಲ್ಲ. ಈ ಹೂವು ಅಪವಿತ್ರವಾಗಬಾರದು ಅಂತ ನನ್ನನ್ನ ರಘುವನ್ನ ಪ್ರಾಣ ತೆತ್ತಿತ್ತು. ಈ ಕಮಲೆಯ ಮಾನ ಪ್ರಾಣ ಎರಡೂ ಒಂದೇ. ಒಂದು ಹೋದ್ರೆ ಒಂದು ಉಳಿಯಲಾರದು ವಿಜಯ್, ಉಳಿಯಲಾರದು. ನಿನ್ನಂತ ಪ್ರೇಮಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ನಡಿ ಕಮಲ, ನಡೆದ ವಿಷಯವನ್ನು ನಿಮ್ಮ ಅಣ್ಣನಿಗೆ ಹೇಳಿ ಸರಿಯಾದ ತಕ್ಕ ಒಂದು ಶಾಸ್ತ್ರಿಯನ್ನು ಮಾಡಿಸೋಣ. ಸಜ್ಜಯ ಹಿತವಾದ ಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯ ಮೂಗಿ. ಸಜ್ಜಯ ಹಿತವಾದ ಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯ ಮೂಗಿ. ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ, ಹಿತವಾಗಿ ಸೋಕಿದಾಗ ಕಣ್ಣೆರಡು ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ. ಸಂಜಯ ಹಿತವಾದ ನದಿಯ ಕಡಲ ಕೂಡೋ ಆಸೆ, ಕಡಲ ಮೂಡ ಸೇರೋ ಆಸೆ. ನದಿಯ ಕಡಲ ಕೂಡೋ ಆಸೆ, ಕಡಲ ಮೂಡ ಸೇರೋ ಆಸೆ. ಮೂಡಗಿರಿಯ ತುಪ್ಪಿಸುವ ಆಸೆ, ದುಂಬಿ ಮದುವ ಹೀರೋ ಆಸೆ. ಮೂಡಗಿರಿಯ ತುಪ್ಪಿಸುವ ಆಸೆ, ದುಂಬಿ ಮದುವ ಹೀರೋ ಆಸೆ. ನಾಗರಾಜ್, ಮುಗ್ಧ ಸ್ತ್ರೀಯರ ಶೀಲ ನಷ್ಟಗೊಳಿಸಿ ಸಮಾಜದಲ್ಲಿ ಅನಿಷ್ಟ ಸಮಾಜವನ್ನು ಸೃಷ್ಟಿಸುವ ನಿನ್ನಂತ ನೀತಿ ಭ್ರಷ್ಟನನ್ನು ಕೊನೆಗಾಣಿಸಿ ಈ ಗಂಡು ಕೊಡಲಿ ಹಿಡಿದು ನಿನ್ನ ಬಾಳ ಬಂಡಿಯ ಮೇಲೆರಗಲು ಸಿಡಿಲಂತೆ ಸಾಗಿ ಬರುತ್ತದೆ. ಏಲೇ ನಾಗರಾಜನೆಂಬ ನಯವಂಚಕ, ನಾಗರಾಜನೆಂಬ ನರರಾಕ್ಷಸನೇ, ನನ್ನ ಸಹೋದರಿಯನ್ನು ಕೆಣಕಿದ್ದಲ್ಲದೆ
ರಗಣ್ಣನ ದೇಹವನ್ನು ಕೊಂದು ಕೊಬ್ಬಿದ ನಿನ್ನ ದೇಹದೊಡಲನ್ನು ಉಗ್ರನರ ಸಿಂಹನಂತೆ ಬಗೆದು ನಿನ್ನ ಕರುಳನ್ನೇ ಕಿತ್ತಿ ನನ್ನ ಕೊರಳಲ್ಲಿ ಮಾಲೆಯನ್ನಾಗಿ ಧರಿಸಿ ನಿನ್ನ ದೇಹದ ಬಿಸಿ ನೆತ್ತರವನ್ನು ಹಸಿದ ತೋಳಗಳ ಮುಂದೆ ಚಲ್ಲದಿದ್ದರೆ ನನ್ನ ಹೆಸರು ಚಂದ್ರಣ್ಣನೇ ಅಲ್ಲ. ವಿಷವ್ಯೂಹವ ಕುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಗಡದಿ ಸಾಗರ ಬರಸಾಗರ. ನಾಗರಾಜ್, ಪ್ರೇಮದ ದಾರಿಯಲ್ಲಿ ಬಹುದೂರ ಸಾಗಿರುವ ನಿಮಗೆ ಸಂತೋಷದ ಸುದ್ದಿಯೊಂದು ತಿಳಿಸೋಣ ಅಂತ ಬಂದಿದ್ದೆ. ಈ ನಿನ್ನ ಪ್ರೇಮದ ದಾಸನಾದ ನನ್ನಲ್ಲಿ ಸಂಕೋಚವೇ? ಅದೇನೆಂದು ನಿಸ್ಸಂಕೋಚವಾಗಿ ಹೇಳು ಮಂಜುಳಾ. ನೋಡಿ, ನಮ್ಮ ಪ್ರೇಮದ ಮರದಲ್ಲಿ ಫಲ ಬಿಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಏನಂದೆ? ಹೌದು, ಈ ನಮ್ಮ ಪ್ರೇಮದ ಸಾರ್ಥಕವಾಗಿ ನಾನೀಗ 3 ತಿಂಗಳ ಗರ್ಭಿಣಿ. ನೆರಳಿದೆ ಎಂದು ಮರದಡಿಯಲ್ಲಿ ಹೋಗಿ ಕುಳಿತರೆ ಮರವೇ ಮುರಿದು ನೆಲ ಮೈ ಮೇಲೆ ಬಿದ್ದಂತಾಯಿತಲ್ಲ. ಇರಲಿ, ನನ್ನ ಕಾಲಿಗೆ ತೊಡರಾಗಿರುವ ಈ ಬಳ್ಳಿಯನ್ನು ಹೇಗಾದರೂ ಮಾಡಿ ಕಿತ್ತೆಸೆದು ಇದರಿಂದ ನಾ ಪಾರಾಗಲೇಬೇಕು. ಏನ್ ನಾಗರಾಜ್, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈ ಸಮಾಜದ ದೃಷ್ಟಿಯಲ್ಲಿ ನಾವು ಕೀಳು ಮಟ್ಟಕ್ಕಿಳಿಯಲಾರದೆ ಆದಷ್ಟು ಬೇಗನೆ ಮದುವೆಯ ಮಂಟಪ ಏರುವುದು ಒಳ್ಳೆಯದಲ್ಲವೇ? ಅದು ಅಲ್ಲದೆ ಜನರಾಡುವ ಕೀಳು ಮಾತುಗಳಿಗೆ ನಾವು ಬೆಲೆ ಕೊಡಬಾರದು. ನಾಗರಾಜ್, ಸಂತೋಷವಾಗಿರುವ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ಹೀಗಿರಬೇಕಾದ್ರೆ ಸಂತೋಷ ಸಾಗರದಲ್ಲಿ ಈಜುವುದನ್ನ ಬಿಟ್ಟು ಯೋಚನೆಯ ಶಿಖರವನ್ನೇರಿದಂತೆ ಕಾಣಿಸ್ತಾ ಇದೆ. ಮಂಜಿ, ಅದೇನಿಲ್ಲ ಮಂಜಿ, ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ, ಒಳೆ ದಾಟಿದ ಮೇಲೆ ಅಂಬಿಗನೇಕೆ ಎಂದು ಯೋಚಿಸುತ್ತಲೇ. ಅಂದರೆ ನಿಮ್ಮ ಮಾತಿನ ಅರ್ಥ? ಮಂಜಿ, ಹತ್ತಿಗೆ ಒಂದೇ ಬೇಟೆ ರುಚಿಸದು, ಭ್ರಮರಕ್ಕೆ ಒಂದು ಯಾವತ್ತೂ ರುಚಿಸದು. ಈ ನಾಗರಾಜನಿಗೆ ಒಂದು ಹೆಣ್ಣಿನ ಸಂಘವೆಂದರೆ ಯಾವತ್ತೂ ರುಚಿಸದು. ಆದರೆ ಈಗ ನಾನು ಹಸಿ ಇಲ್ಲದ ನೆಲ ನೀನು, ಸ್ವಾದವಿಲ್ಲದ ಸಿಪ್ಪೆ ನೀನು. ನನ್ನನ್ನ ಮದುವೆಯಾಗುತ್ತೀನಿ ಅಂತ ವಚನ ಕೊಟ್ಟು ಈ ರೀತಿ ಮೋಸ ಮಾಡ್ತಾ ಇದೆಯಲ್ಲ, ಹಾಗಾದ್ರೆ ಈ ಅಬಲೆಯ ಗತಿ? ಅದು ಗತಿ. ಈ ಗರ್ಭಕ್ಕೆ ನನ್ನ ಬೂಟು ಕಾಲಿನಿಂದ ಹೊಸಗಿ ಹಾಕುವುದಾಗಿದೆ. ಅಂದು ನೀ ನೋಡಿದ ಪ್ರೇಮದ ಮಾತುಗಳು 100ಕ್ಕೆ 100ರಷ್ಟು ಸುಳ್ಳು. ನನಗೆ ಬೇಕಾಗಿದ್ದು ನಿನ್ನ ಪ್ರೀತಿಯಲ್ಲ ಮಂಜಿ, ಈ ನಿನ್ನ ಸುಂದರವಾದ ದೇಹ. ಅಂದು ನಿನ್ನ ಮತ್ತು ಚಂದ್ರುವಿನ ಮಧ್ಯೆ ವಿರಸವಾದ ಬೀಜವನ್ನು ಬಿತ್ತಿದ್ದು ನಾನೇ. ಆ ಕಪಟದ ಫೋಟೋಗಳನ್ನು ತೆಗೆದಿದ್ದ ನಾನೇ. ಇದೆಲ್ಲ ರಚಿಸಿದ ಅಶ್ವ ದೇವರಿ, ನಿನ್ನ ಮಾತುಗಳನ್ನು ನಂಬಿ ಅನ್ಯಾಯವಾಗಿ ನಿಷ್ಕಲ್ಮಶವಾಗಿರುವ ನನ್ನ ಚಂದ್ರವಿನ ಬಾಳನ್ನು ನಾನೇ ಹಾಳು ಮಾಡಿದೆ. ಅವನ ಪ್ರೀತಿಯನ್ನ ತಿರಸ್ಕರಿಸಿ ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಂಡು ಬಿಟ್ಟನಲ್ಲ. ಅಳಿ ತಪ್ಪಿದ ಬಾಳಿಗೆ ಹಳೆಯ ಪ್ರೇಮಿ ಚಂದ್ರುವಿನೇ ಗತಿ. ಹೋಗವನ ಹತ್ತಿರ. ಪಾಪಿ, ನನ್ನ ಹೊಟ್ಟೆಯಲ್ಲಿ ನಿನ್ನ 3 ತಿಂಗಳ ಪಿಂಡ ಬೆಳೀತಿದೆ ಅಂದಾಗ ಆ ಹೊಟ್ಟೆಯಲ್ಲಿರುವ ಮಗುವನ್ನು ಇಟ್ಕೊಂಡು ಮತ್ತೊಬ್ಬನನ್ನ ಮದುವೆಯಾಗುವಂತ ಹೇಳ್ತಾ ಇದೆಯಲ್ಲ, ಈ ಮಾತನ್ನ ಹೇಳುವುದಕ್ಕೆ ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಇಲ್ಲವೇನೋ? ದ್ರೋಹಿ, ನಿನ್ನ ಮಾತುಗಳನ್ನ ಕೇಳಿಕೊಂಡು ನನ್ನ ಚಂದ್ರುವಿಗೆ ನಾನು ಅನ್ಯಾಯ ಮಾಡಿದೆ. ನಿನ್ನ ಮೋಸದ ಬಳಿಯಲ್ಲಿ ಬಿದ್ದು ನನ್ನ ಚಂದ್ರು ನನಗೆ ಕುಂಕುಮ, ಬಳೆ, ಹೂಗಳನ್ನು ಕೊಟ್ಟು ನನ್ನ ಒಣ ಹುಟ್ಟಿದ ಅಣ್ಣನಂತಾಗಿದ್ದಾನೆ.
ಹೆಣ್ಣೆ, ಹಣ್ಣು ಸಿಹಿ ಇದೆ ಎಂದು ಗಿಳಿ ಒಂದು ಸಾರಿ ಕಚ್ಚಿದ ಮಾತ್ರಕ್ಕೆ ಆ ಹಣ್ಣು ನನ್ನದೇ ಎಂದು ಕಾಯುತ್ತಾ ಕುಳಿತುಕೊಳ್ಳುವುದೇ? ಹಾಗೆಯೇ ನೀನು ಕೂಡ ಯಾವತ್ತೂ ನಾನು ನಿನ್ನವನು ಎಂದು ಕಾಯುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ನಿನ್ನ ಮೋಸದ ಜಾಲಕ್ಕೆ ಬಿದ್ದಿರುವ ಈ ಅಬಲೆಯ ಗತಿ ಏನು ನಾಗರಾಜ್? ಗತಿ ಈ ಬದಲು ಈ ವ್ಯಭಿಚಾರದ ಪಿಂಡವನ್ನು ಕಿತ್ತೆಸೆಯುವುದು, ನಂತರ ಯಾವನಾದರೂ ಒಬ್ಬ ಮೂಢನನ್ನು ಗಂಡನನ್ನಾಗಿಸಿಕೊಳ್ಳಬಹುದು. ಇವೆರಡು ನಿನಗಿಷ್ಟವಿಲ್ಲದಿದ್ದರೆ ಯಾವುದಾದರೂ ಒಂದು ಕೆರೆಯೋ ಅಥವಾ ಬಾವಿಯನ್ನು ನೋಡಿ ಈ ಪ್ರಾಣ ಕಳೆದುಕೊಳ್ಳುವುದು. ಹಾಗಾದ್ರೆ ನಿನ್ನ ವಂಶದ ಕೊಡಿಯನ್ನ ನೀನೇ ನಿನ್ನ ಕೈಯಾರೆ ಕತ್ತರಿಸಿ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಬೇಡ ನಾಗರಾಜ್, ದಯವಿಟ್ಟು ಆ ರೀತಿ ಮಾಡಬೇಡ. ನನಗೆ ನಿನ್ನ ಹೆಂಡತಿಯಾಗಿ ಬಾಳಲು ಅವಕಾಶ ಮಾಡಿಕೊಡು ನಾಗರಾಜ್. ಆ ಬಿಕಾರಿ ಚಂದ್ರನ ಹಳೆಯ ಪ್ರೇಮಿ ನನ್ನ ಹೆಂಡತಿ. ಮದುವೆಗೆ ಮುಂಚೆ ಹುಟ್ಟಿದ ಈ ಆದರ ಪಿಂಡ ನನ್ನ ವಂಶದ ಕುಡಿ, ಅದು ಹೇಗೆ ಸಾಧ್ಯ? ಮಂಜಿ, ಹೆಂಡತಿಯಾಗಿ ಬಾಳಬೇಕೆನ್ನುವ ಆಸೆ ನಿನಗಿದ್ದರೆ ಯಾವನಾದರೂ ಒಬ್ಬ ಚಂಡ ಮದುವೆಯಾಗು. ಅವನೇ ಈ ನಿನ್ನ ಆಧಾರದ ಪಿಂಡಕ್ಕೆ ತಂದೆಯಾದರೂ ಆಗಬಹುದು. ದಯವಿಟ್ಟು ಅಂತ ಮಾತುಗಳನ್ನ ಮಾತ್ರ ಮಾತಾಡು. ನನಗೆ ನಿಮ್ಮನ್ನ ಬಿಟ್ಟು ಬೇರೆ ಪುರುಷರೆಲ್ಲ ಸಹೋದರರ ಸಮಾನರು. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ನನಗೆ ನಿಮ್ಮ ಧರ್ಮಪತ್ನಿಯಾಗಿ ಸ್ವೀಕರಿಸಿ ನಾಗರಾಜ್. ಧರ್ಮಪತ್ನಿ? ಸರಿಯಾದ ಸೋಗಿನ ಸೂಳೆ, ನಿನಗೆ ಬೇಕು ಧರ್ಮಪತ್ನಿ ಎನ್ನುವ ಅತ್ಯುತ್ತಮವಾದ ಪಟ್ಟ. ಜೇನಿನ ಹುಟ್ಟನ್ನು ಕಂಡು ನರಿಯು ಬಾಯಿ ಚಪ್ಪರಿಸುವಂತ ಚಪಲವ ನೀನಿಂದು ಬಿಟ್ಟು ಬಿಡು. ನಟ್ಟ ಮುಳ್ಳನ್ನು ಕಿತ್ತೆಗೆಯುವ ಹಾಗೆ ಹಿಂದೆ ನಡೆದ ಘಟನೆಗಳೆಲ್ಲ ಕಿತ್ತೆಸೆದು ಮುಂದೆ ಜೀವನ ಸಾಗಿಸುವ ಮಾರ್ಗ ನೋಡು. ನಿನಗೇನಾದರೂ ಹಣ ಬೇಕಿದ್ದರೆ ಹೇಳು, ಸಾಕಾಗಷ್ಟು ಕೊಟ್ಟು ಬಿಡುವೆ. ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು. ಮುಂದೊಂದು ಈ ನಾಗರಾಜನ ಕಣ್ಣಿಗೆ ಬೀಳಬೇಡ. ಪರಿಸ್ಥಿತಿಯನ್ನು ನಾನು ತಂದುಕೊಂಡೆ. ಈ ನೀಚನನ್ನು ನಂಬಿ ನನ್ನ ಜೀವನಕ್ಕೆ ನಾನೇ ಕಲ್ಲು ಹಾಕಿಕೊಂಡೆ. ಪರಿಶುದ್ಧವಾಗಿರುವ ನನ್ನ ಚಂದ್ರುವಿನ ಪ್ರೀತಿಯನ್ನು ಅರಿಯಲಾರದೆ ನನ್ನ ಚಂದ್ರುವಿಗೆ ಮೋಸ ಮಾಡಿರುವ ಪಾಪಿ ನಾನು. ನನ್ನಂತ ಹೆಣ್ಣಿಗೆ ಆ ದೇವರು ಸರಿಯಾದ ಶಿಕ್ಷೆಯನ್ನೇ ಈ ಸಮಾಜದಲ್ಲಿರುವ ಯುವತಿಯರು ನನ್ನನ್ನು ನೋಡಿಯೇ ಪಾಠವನ್ನು ಕಲಿಯಬೇಕು. ಇಂಥ ಮೋಸಗಾರರು ಮಾಡುವ ಹೇಯ ಕೃತ್ಯಗಳಿಗೆ, ಇವರ ಬಣ್ಣದ ಮಾತುಗಳಿಗೆ ಮರಳಾಗಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಒಂದು ವೇಳೆ ಹಾಗೇನಾದ್ರೂ ಹಾಳು ಮಾಡಿಕೊಂಡ್ರೆ ಕೊನೆಗೆ ನನ್ನ ಪರಿಸ್ಥಿತಿಯೇ ನಿಮಗ ಬರುತ್ತದೆ. ಹೊಟ್ಟೆಯಲ್ಲಿರುವ ಮಗುವನ್ನು ಇಟ್ಟುಕೊಂಡು ನಾನೇ ಸಮಾಜದಲ್ಲಿ ಹೇಗೆ ಬದುಕಲಿ? ಕೊನೆಯದಾಗಿ ನನ್ನ ಅಣ್ಣನನ್ನ ಕರೆದುಕೊಂಡು ಇವರ ಮನೆಗೆ ಹೋಗಿ ನನ್ನನ್ನ ಮದುವೆಯಾಗಿ ಅಂತ ಅಂಗಲಾಚಿ ಬೇಡ್ಕೊಳ್ತೀನಿ. ನನ್ನನ್ನ ಮದುವೆಯಾದ್ರೆ ನಾನು ಅವರ ಜೊತೆ ಸಂತೋಷದಿಂದ ಜೀವನ ನಡೆಸ್ತೀನಿ. ಒಂದು ವೇಳೆ ಒಪ್ಪದೆ ಹೋದ್ರೆ ಆತ್ಮಹತ್ಯೆ ದಿಕ್ಕು, ಆತ್ಮಹತ್ಯೆ ದಿಕ್ಕು.
ಈ ಚಾಣುಕ್ಯನ ತಲೆ ಮುಗಿಲಿನೊಳು ಮಿಂಚಿದ ಸಂಚಿನ ಕಪಟ ಕಿಡಿ ಎಂಬ ಸಿಡಿಲನ್ನೊಗೆದು ಕಿಚ್ಚೆಸೆಯಿಲಿದೆ ನಾಗರಾಜನ ನರನಾಗರದ ವಿಷದ ದಂತವನ್ನು. ವಿನಯಶೀಲ ವಿಜಯ ಕೋಮಲ ಕಮಲೆಂಬೆರಡು ಬಾಣಗಳೇ ಸಾಕು ನನ್ನ ಕಾರ್ಯೋದ್ದೇಶ ಕೈಗೂಡಲು. ಸೌಂದರ್ಯ ಲೇಪನವಿರುವ ಕಮಲ ಎಂಬ ಅಂಬನ್ನೆಂದು ನಾಗರಾಜನಿಗೆ ಹೊಡೆದನು. ಅಂದೇ ನಿರ್ಮಾಣಗೊಂಡಿದೆ ಅವನ ಅಂತ್ಯದ ಪ್ರಾಂತ. ನನ್ನ ಕಪಟ ಕಾರಸ್ಥಾನಕ್ಕೆ ಕಂಟಕ ಪ್ರಾಯವಾಗಿದ್ದ ರಘು ನನ್ನ ಸೇಡಿನ ಕಿಡಿಯಿಂದ ಸುಟ್ಟು ಭಸ್ಮವಾದರು. ನಾಗರಾಜನಿಂದ ಹರಣನಾದನೆಂಬ ನಾಮ ಪಟ್ಟವನ್ನೊತ್ತು ಮರಣ ಪಟ್ಟವನ್ನೊತ್ತಿದ. ಇನ್ನು ನನ್ನೆರಡನೆಯ ಆದರ್ಶತೆಯ ಅಂಬಾದ ವಿಜಯನನ್ನು ನಾಗರಾಜನೆಂದು ವಿವೇಕವಿಲ್ಲದೆ ಮದುವೆ ನಿಲ್ಲಿಸಿ ಮನೆಯಿಂದ ಹೊರ ಹಾಕಿದನು. ಅಂದೇ ಅವನ ಕೊರಳಿಗೆ ಬಿದ್ದಿದೆ ನನ್ನ ಮೋಸದ ಪಾಶ. ಈ ನನ್ನೆರಡು ಬಾಣಗಳಿಂದ ಗಾಯಗೊಂಡ ಹುಲಿ ಚಂದ್ರಣ್ಣ ಅವನೀಗ ಕಲಿಕಾಲ ರುದ್ರ. ನಾಗರಾಜನ ರುಂಡವನ್ನೀಯುವ ದಕ್ಷ ಬ್ರಹ್ಮ. ಹೇಳಲವೋ ನಾಗರಾಜ, ನೀನೀಗ ನಾನು ರಚಿಸಿದ ಕತ್ತಿಯ ಮೇಲೆ ನಡೆಯುವ ಮತಿಹೀನ. ಅತ್ತ ಹೊರಳಿದರೆ ಸಮುದ್ರ, ಇತ್ತ ಹೊರಳಿದರೆ ದಾವಾಗ್ನಿ. ಹೋಲಿಸಿದರೆ ಕತ್ತಿಯ ಹರಿತ. ಎತ್ತೆತ್ತಲು ಬಿಕ್ಕಟ್ಟೆ ಬಿಕ್ಕಟ್ಟು, ಒಕ್ಕಟ್ಟೆ ಒಕ್ಕಟ್ಟು. ಅಗ್ನಿతో పెట్టుంటే మునిగిపోతావు, నీళ్ళతో పెట్టుంటే మునిగిపోతావు. కానీ ఈ చాణక్య పెట్టుంటే చచ్చిపోతావు. ನಗೆ ಚಾಣಕ್ಯ, ಏನೀ ದುರ್ಬರವಾದ ನಗೆಯ ನಗೆ? ನಮ್ಮ ಸರ್ವನಾಶಕ್ಕಾಗಿ ವಿಜಯ ಚಂದ್ರನಾದಿಯಾಗಿ ನಗರವಾಸಿಗಳಲ್ಲೂ ಸೇರಿ ಮೊಳಗಿಸಿರುತ್ತಿರುವ ಅರ್ಥನಾದದ ಕೇಕೆ ತಟ್ಟಲಿಲ್ಲವೇ ಅಟ್ಟಾಸದಿ ನಗುವ ಈ ನಿನ್ನ ಕರ್ಣಗಳಿಗೆ? ಶಾಂತನಾಗು ನಾಗರಾಜ್, ಶಾಂತನಾಗು. ಅವಸರದಿ ಹಸಿರು ಫಲವನ್ನು ಕೊಯ್ದರೆ ಕಸುಗಾಯಿಯನ್ನೇ ತಿನ್ನಬೇಕಾದಿತು. ಇಂದು ಮಧ್ಯರಾತ್ರಿ ಸಮಯದಲ್ಲಿ ಚಂದ್ರುವಿನ ಸಹಿತ ಎಲ್ಲರೂ ಸಜೀವ ದಹನವಾಗುವ ಷಡ್ಯಂತ್ರವನ್ನು ಈ ಆಧುನಿಕ ಶಕುನಿ ಚಾಣಕ್ಯ ರಚಿಸಿರುವಾಗ ನಾಳೆ ನಿಮ್ಮ ಮನೆ ಮೆಟ್ಟಲೇರುವ ಗಂಡು ಹುಟ್ಟುವುದಿಲ್ಲ ಈ ನಗರದಲ್ಲಿ. ಶಬಾಷ್ ಚಾಣಕ್ಯ, ಶಬಾಷ್. ಕ್ಷಣ ಕ್ಷಣಕ್ಕೂ ನನ್ನ ಪ್ರಾಣವನ್ನು ಉಳಿಸಲು ಉಪಾಯಗಳನ್ನೇಳುವ ನೀನೇ ಚಿಂದಿನಿಂದ ನನ್ನ ಆಪ್ತ ಮಿತ್ರ. ಸೆಟ್ಟರೇಖೋ ಒಡೆದ ಮಡಿಕೆಯನ್ನು ಹೊತ್ತುಕೊಂಡು ಇತ್ತ ಕಡೆ ಬರುತ್ತಿರುವರಲ್ಲ. ಮಡಿಕೆಯ ಬೆಲೆ ಕೇಳಲು ಬರಲಿಲ್ಲ ನಾಗರಾಜ್. ಬಹುಶಃ ಮಡಿಕೆಯ ಬೆಲೆಯನ್ನು ಕೇಳಲು ಬಂದಿರಬಹುದು ಅಲ್ಲವೇ ಶಟ್ರೆ? ಮಡಿಕೆಯ ಬೆಲೆ ಕೇಳಲು ಬರಲಿಲ್ಲ ನಾಗರಾಜ್. ಬಳಸಿದವನ ಮನೆಗೆ ಅದನ್ನು ಹೊಂದಿಸಲು ಬಂದಿದ್ದೇನೆ. ಹೊಂದಿಸಬೇಕಾದ ಬ್ರಹ್ಮನೇ ಹೊಂದಾಣಿಕೆ ತಪ್ಪಿಸಿದ ಮೇಲೆ ರಥ ತಾವು ಶ್ರಮವನ್ನೇಕೆ ತೆಗೆದುಕೊಳ್ಳುವಿರಿ? ಸಮಾಜದಲ್ಲಿನ ಗಣ್ಯರೇ ಹೀಗೆಂದರೆ ಹೇಗೆ?
ಶೆಟ್ಟರೇ, ತಾವು ಒಬ್ಬ ವ್ಯಾಪಾರಸ್ಥರು. ತಮ್ಮಲ್ಲಿ ಬರುವ ಗಿರಾಕಿಗಳಿಗೆ ತಾಳಿಕೆಯ ಪರಿಚಯ ಮಾಡಿ ದರವನ್ನು ನಿಗದಿ ಮಾಡಿ ಅದನ್ನು ಹಿಂದಿರುಗಿಸಿದಂತೆ ಕರಾರು ಮಾಡುತ್ತೀರಿ. ಆದರೆ ಈ ಮಡಿಕೆಯ ವಿಷಯದಲ್ಲಿ ತಾವು ತಮ್ಮ ಕರಾರನ್ನೇ ಮರೆತಿದ್ದೀರಿ. ಗಿರಾಕಿ ಮೂರ್ಖತಾವೆಂದು ಬರಲಿಲ್ಲ, ಕದ್ದು ಬಳಸಿದ್ದಾನೆ. ಆ ಮಡಿಕೆಯನ್ನು ಕಾಯುವುದು ಕೂಡ ನಿಮ್ಮ ಮುಖ್ಯವಾದ ಕೆಲಸಗಳಲ್ಲೊಂದು, ಅದು ನಿಮಗೆ ಗೊತ್ತೇ? ಕದ್ದ ಕಳ್ಳನನ್ನು ಕೂಡ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬಹುದು, ಅದು ಕೂಡ ನಿಮಗೆ ಗೊತ್ತೇ? ಕದ್ದದ್ದಕ್ಕೆ ಸಾಕ್ಷಿ ಏನು? ನನ್ನ ತಂಗಿಯ 3 ತಿಂಗಳ ಬಸುರೇ ಆ ಕಳ್ಳತನಕ್ಕೆ ಸಾಕ್ಷಿ. ಮದುವೆಗೆ ಮುಂಚೆ ಸಿಕ್ಕವರೊಡನೆ ಚಕ್ಕಂದವಾಡಿದ ಈ ವ್ಯಭಿಚಾರಿ ಅಕ್ಕಿಯನ್ನು ನನ್ನ ಪಕ್ಕ ಸೇರಿಸಿಕೊಳ್ಳಲು ನಾನೇನು ಮೂಢನಲ್ಲ. ಮೇಲಾಗಿವಳು ಮೊದಲು ಆ ಚಂದ್ರನ ಹಳೆಯ ಪ್ರೇಮಿ. ಇವಳ ಗರ್ಭಕ್ಕೆ ಅವಳೇ ಕಾರಣಕರ್ತನಿದ್ದರಿರಬಹುದು. ಹೋಗು ಹೋಗು. ಅಯ್ಯೋ ದೇವ್ರೆ, ಇದೆಂಥ ಮೋತಗಳನ್ನ ಕೇಳ್ತಾ ಇದ್ದೀನಿ ನಾನು. ನೋಡಿ, ದಯವಿಟ್ಟು ಆ ರೀತಿ ಮಾತಾಡಬೇಡಿ. ಯಾಕೆಂದ್ರೆ ಅಂದು ನಿಮ್ಮ ಮೋಸದ ಜಾಲಕ್ಕೆ ಕಟ್ಟು ಬಿದ್ದು ಆ ಚಂದ್ರು ನನ್ನ ಒಡ ಹುಟ್ಟಿದ ಅಣ್ಣನಂತೆ ಮರ ಹುಟ್ಟಿದ್ದಾನೆ. ಅಂತ ಮಹಾಪುರುಷ ಅವನು. ನಿಮಿಷಕ್ಕೊಂದು ಬಣ್ಣ ಬದಲಾಯಿಸುವ ಓತಿಕ್ಯಾತ ಆ ಚಂದ್ರ ಮೊದಲು ಪ್ರೇಮಿಯಾದ, ನಂತರ ಅಣ್ಣನಾದವನು ಈಗ ಗಂಡನಾದರೂ ಆಗಬಹುದು. ಪ್ರಯತ್ನಿಸಿ ನೋಡೊಮ್ಮೆ. ನನ್ನ ತಂಗಿ ವ್ಯಭಿಚಾರಿಣಿ ಅಲ್ಲ, ನಿಮ್ಮ ಪ್ರೇಮದಲ್ಲಿ ಮೈ ಮರೆತ ಮುಗ್ಧೆ. ನಾಗರಾಜ್, ದಯವಿಟ್ಟು ನಿನ್ನ ಕಾಲು ಹಿಡಿದು ಬಿಡುತ್ತೇನೆ. ನನ್ನ ತಂಗಿಯ ಬಾಳು ಹಾಳು ಮಾಡಬೇಡಿ. ದಯಾಹೀನ ಕಟುಕರಿಗೆ ಕೊರೆಯ ಪ್ರಾರ್ಥನೆ ಕಲಿತವಳಲ್ಲವೇ? ಅಲ್ಲಲ್ಲ, ಕಲಿತವಳು. ಕಂಡವರ ಬಾಳನ್ನು ಕೆಡಿಸಿ ವ್ಯಂಗೋಕ್ತಿಗಳನ್ನಾಡುತ್ತಿದ್ದೀರಾ ಗೋಮುಖ ವ್ಯಾಘ್ರಗಳೇ. ಇನ್ನು ನಾವು ಮಾನ ಕಳೆದುಕೊಂಡು ಹೇಗೆ ಜೀವಿಸಬೇಕು? ಶೆಟ್ಟರೇ, ಚಿನ್ನದ ಜಿಂಕೆಯನ್ನು ಬಗಲಲ್ಲಿಟ್ಟುಕೊಂಡು ಹೇಗೆ ಜೀವಿಸಬೇಕೆಂದರೆ ಏನು ಹೇಳಬೇಕು? ತೂ ರಾಕ್ಷಸರೇ, ನಿಮ್ಮದು ಹೃದಯವೇ ಅಲ್ಲಲ್ಲ ಮೋಸದ ಕೊಂಡ, ನಿಮ್ಮದು ಸ್ನೇಹವೇ ಅಲ್ಲಲ್ಲ ಸರ್ಪದ ಸ್ನೇಹ. ನಾಗರಾಜ್, ಕೊನೆಯದಾಗಿ ಕೇಳುತ್ತಿದ್ದೇನೆ, ನನ್ನ ತಂಗಿಯ ಕೈ ಹಿಡಿದು ಬಾಳುವೆಯೋ ಅಥವಾ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಬಂದಿಖಾನೆ ಸೇರುವೆಯೋ? ಆಗೋ ವಿಷಯ ಚಾಣಕ್ಯ. ಚಾಟಿಯನ್ನು ಕೊಡೆಂದಿರಾ? ಕೊಡು. ನೀವು ಇವಳ ಚರ್ಮ ಸುರಿಯಿರಿ, ನಾನು ಇವನ ರಕ್ತ ಸುರಿಯುತ್ತೇನೆ. ಬೆಂಕಿಯ ಬರೆಗಳಂತೆ ಈ ಚಾಟಿಯ ಏಟುಗಳು ಈ ಮೂಡರ ಮೇಲೆ ಬಿದ್ದಾಗಲೇ ಇವರಿಗೆ ಅರಿವಾಗುವುದು. ಅನುಭವಿಸಿ. ಎಲ್ಲವೋ ಮಾನವ ರೂಪದ ದಾನವೈರ, ನಿಲ್ಲಿಸಿ ನಿಮ್ಮ ಅಸುರಿ ಅತ್ಯಾಚಾರವನ್ನು. ಹೆಣ್ಣೆಂಬ ಬೆಂಕಿಯನ್ನು ಅಂಗೈಯಲ್ಲಿಟ್ಟುಕೊಂಡು ಅತ್ಯಾಚಾರವೆಂಬ ಆಟವನ್ನಾಡಿದರೆ ಅದು ನಿಮ್ಮನ್ನು ಸುಡಲಾರದೆ ಬಿಟ್ಟಿದೆ. ಆದರದ ಹದ್ದೆ, ನಿಲ್ಲಿಸು ನಿನ್ನ ಕ್ರೂರ ಕಾರ್ಯವನ್ನು. ಬೆಂಕಿಯನ್ನು ಬಿಗಿದಪ್ಪಲು ಬಂದಿದೆ ಈ ಕೊಪ್ಪಿದ ಕೋಣ. ಎಲ ಚಂದ್ರ, ತರಚದೆ ಬಗಳು ನಾಯಿಯಂತೆ ಇಲ್ಲಿಗೆ ಬಂದಿದ್ದೇಕೆಂದು. ಬೇಟೆ ಇದ್ದಲ್ಲಿಗೆ ಬರಬೇಕಲ್ಲವೇ? ಚಂದ್ರಣ್ಣ, ಬೇಟೆ ಸಾಮಾನ್ಯವಲ್ಲಪ್ಪ, ಹುಲಿ. ಚಕ್ರ ವ್ಯೂಹವನ್ನೊಕ್ಕ ಅಭಿಮನ್ಯುವನ ಪರಿಸ್ಥಿತಿ ತಂದುಕೊಳ್ಳಬೇಡ. ಮೊದಲಿನಿಂದ ಸ್ಥಳ ಖಾಲಿ ಮಾಡುವುದು ಉತ್ತಮ. ಸರಿಯತ್ತ ಮಂಕೆ,
ನಿನ್ನ ಬೆದರಿಕೆಯ ಬೊಂಬೆಯನ್ನು ಬಿಡುವೆಯಾ? ನಿನ್ನ ಎಲ್ಲ ಅಂಬುವನ್ನು ಅರಿತವನು ನಾನು. ಎಲ್ಲವನ್ನು ಎದರಿಸಲು ತಯಾರಾಗಿಯೇ ಬಂದಿದ್ದೇನೆ. ಏಯ್! ಬಲವಿದ್ದರೆ ಬನ್ನಿ ನೋಡೋಣ. ಜಲಾ ವಿವೇಕಿ, ಅಂತೂ ಬಲದ ಕೊಬ್ಬು ನಿನ್ನ ತೆತ್ತಿಗೇರಿದೆ. ಅಡವಿಯಲ್ಲಿ 4-6 ಗಿಡಗಳನ್ನು ಕತ್ತರಿಸಿದ ಮಾತ್ರಕ್ಕೆ ನೀನೇನು ಕ್ಷತ್ರಿಯರ ರುಂಡಗಳನ್ನ ಕತ್ತರಿಸಿದ ಪರಶುರಾಮನೆಂದು ತಿಳಿದುಕೊಂಡಿರುವಿಯಾ? ನಿನ್ನ ಹುಂಜ ಕತ್ತಿ ಆಟದಲ್ಲಿ ಪಳಗಿದ ಮಾತ್ರಕ್ಕೆ ನನ್ನಂತ ಸಿಂಹದೊಡನೆ ಸೆಣಸಾಡಲು ಸಾಧ್ಯವೇ ಇಲ್ಲ. ದುರುಳ, ಈ ನಿನ್ನ ಜಂಪದ ಮಾತಿಗಿಷ್ಟು ಬೆಂಕಿ ಹಚ್ಚು. ಅಬಲೆಯರ ಮೈ ಮೇಲೆ ಕೈ ಚಾಚುವ ನೀನೇನೋ ವೀರನೇನೋ ಅಲ್ಲ ಅಲ್ಲ, ಉತ್ತರನ ಪೌರುಷ ಹೊಂದಿದ ನರಸತ್ತ ಚಂಡ ನೀನು. ಎಲ್ಲಾ ದುಷ್ಟ ನಡೆಗುಂಡುಡಿಗಳಲ್ಲಿ ನಿನಗೆ ಹಿಡಿತವಿಲ್ಲದಾಯಿತು. ಹಿಡಿತ ತಪ್ಪಿದರೆ ಚಾಟಿಯಿಂದ ಒಲೆ ತಿನ್ನಬೇಕಾದೀತು. ಎಚ್ಚರವಿರಲಿ. ನಿನ್ನಂತವನಿಗೇನೋ ಮರ್ಯಾದೆ. ನಡೆಗೆ ಹೇಳುವೆನು ನೀನು ಆದರದ ಹತ್ತೆಂದು. ನುಡಿಗೆ ಹೇಳುವೆನು ನೀನು ಕಾಮದ ಕತ್ತೆ ಎಂದು. ಆಗೋ ವಿಷಯ ಅನುಭವಿಸು. ಸೊಕ್ಕಿನ ನುಡಿಗಳಾಡಿದ್ದಕ್ಕೆ ಇದು ನನ್ನ ಕಾರ್ಯಕ್ಕೆ ವಿಘ್ನ ತಂದಿದ್ದಕ್ಕೆ ಇಂದು ಬ್ರಹ್ಮ ಬಂದು ತಡೆದರು ನಿನ್ನನ್ನು ಬಿಡದೆ ನನ್ನ ಆಸೆ ಪೂರ್ತಿಗೊಳಿಸುವೆ. ಇದು ಪರಸ್ತ್ರೀಯರನ್ನು ಕಾಮದ ದೃಷ್ಟಿಯಿಂದ ನೋಡಿದ್ದೆ. ಇದು ಸಹೋದರನನ್ನು ಹೊರ ಹಾಕಿದ್ದುದಕ್ಕೆ. ಇದು ನಾಗರಾಜ್, ನಿನ್ನ ದೇಹದ ರುಚಿಯನ್ನು ತೋರಿಸುವೆನೆಂದು ಬಂದಿರುವೆ ರಣಹದ್ದುಗಳಿಗೆ, ಕುಕ್ಕಿ ತಿನ್ನುವ ರಣಹದ್ದುಗಳಿಗೆ. ನನ್ನ ಈ ವಚನವನ್ನು ಹುಸಿಗೊಳಿಸಲು ನೋಡದೆ ನೀಡು ನಿನ್ನ ಕುತ್ತಿಗೆಯನ್ನು. ಈ ಕೊಡ್ಲೆಯಿಂದ ಕರುಣೆ ಇಲ್ಲದೆ ನಿನ್ನ ಕುತ್ತಿಗೆಯನ್ನು ಕತ್ತರಿಸುವೆ. ಕೊಬ್ಬಿದ ಕೋಣವನ್ನು ಮಾರಿಗೆ ಬಲಿ ಕೊಡುವಾಗ ಅದಾವ ತಂಗಿ ತಡೆ ಎಂದು ಹೇಳಿದ್ದು. ನೋಡಿ, ಪ್ರವಾಹಕ್ಕೆ ಸಿಲುಕಿರುವ ಅಬಲೆಯೊಬ್ಬಳ ಕೂಗಿದು. ಓಹೋ ಮಂಜುಳಿ, ಪ್ರವಾಹದೆದುರು ಈಜಿ ಶಕ್ತಿ ಇರುವ ಈ ನಿನ್ನ ಅಣ್ಣನಿರುವಾಗ ಅದೇಕಮ್ಮ ಎದುರುವುದು? ನೋಡಿ, ಅಡಿಗಡಿಗೂ ತಂಗಿ ಅಂತ ಕೂಗುತ್ತಿರುವ ನೀವು ಈ ತಂಗಿಯ ಬಾಳ ದೀಪವನ್ನ ಆರಿಸಲಾರದೆ ಈ ತಂಗಿಯ ಬಾಳ ದೀಪವನ್ನ ಹಚ್ಚುವುದಕ್ಕೆ ಅವಕಾಶ ಮಾಡಿಕೊಡೋಣ. ನಿನ್ನ ಬಾಳ ದೀಪ ಹಚ್ಚುವುದಕ್ಕೆ ನನ್ನ ಜೀವ ಬೇಕಾದರೂ ಕೊಡುತ್ತೇನೆ. ಹೇಳಮ್ಮ, ಅದೇನೆಂದು? ನೋಡೋಣ, ಈ ನಿನ್ನ ತಂಗಿ ಮೋಸದ ಆರ್ಭಟಕ್ಕೆ ಬಲಿಯಾಗಿ 3 ತಿಂಗಳ ಗರ್ಭವನ್ನ ಹೊತ್ತು ನಿಂತಿದ್ದಾಳಣ್ಣ. ಯಾರಮ್ಮ ಚಾಂಡಾಲ? ಅವನು ಚಾಂಡಾಲನೇ ಆಗಿರಲಿ, ಚೋರನೇ ಆದ್ರೂ ಸರಿ, ಈ ಭೂಮಿಗೆ ಅವನೇ ಒಡೆಯನಲ್ವೇನಣ್ಣ. ನೋಡು, ನಾನು ಅವನೊಂದಿಗೆ ಜೀವನ ಮಾಡಿದ್ರೆ ಮಾತ್ರ ನನ್ನ ಗರತಿ ತತ್ವಕ್ಕೆ ಬೆಲೆ ಬರುತ್ತದೆ ಅಲ್ಲವೇನಣ್ಣ. ನಿಜಮ್ಮ,
ನೀನು ಹೇಳುವುದು ಅಕ್ಷರಾಂಶ ಸತ್ಯ. ಈ ನಿನ್ನ ತಂಗಿಗೆ ಈ ನಾಗರಾಜ್ ಜೀವನವನ್ನ ಹಾಳು ಮಾಡಿದ್ದಾನೆ ಅಂದ ಮೇಲೆ ಅವನ ಜೊತೆ ಬದುಕಲು ಅವಕಾಶ ಮಾಡಿಕೊಡೋಣ. ಜೀವದಾನಕ್ಕೆ ಅನರ್ಹನಿವನು. ತನ್ನ ಕಾಮದ ಆಸೆಗಾಗಿ ಒಡ ಹುಟ್ಟಿದ ಸೋದರನನ್ನೇ ಹೊರಹಾಕಿದ ಈ ಮೋಸಗಾರನಿಗೆ ಜೀವದಾನ. ನನ್ನ ಅಣ್ಣನನ್ನು ಕೊಂದು ಈ ಕದಿಮನಿಗೆ ಜೀವದಾನ ಸಾಧ್ಯವೇ ಇಲ್ಲ. ಹಾಗಾದ್ರೆ ಅಂದು ನೀನು ನನ್ನ ತಂಗಿ ಅಂತ ಒಪ್ಪಿಕೊಂಡು ನನ್ನ ಹಣೆಗೆ ಕುಂಕುಮವಿಟ್ಟು ಹೂ ಕೊಟ್ಟು ಬಳೆಯನ್ನು ಕೊಟ್ಟು ನನ್ನನ್ನ ತಂಗಿ ಸುಮಂಗಲಿ ಆಗಿರು, ನಿನ್ನನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ದಿಲ್ಲ. ಆದ್ರೆ ಇಂದು ಅದೇ ತಂಗಿಗೆ ವಿಧವೆಯ ಪಟ್ಟ ಕಟ್ಟಲು ಸಿದ್ಧನಾಗಿದ್ಯಾ ಅಲ್ಲ? ಒಂದು ವೇಳೆ ನನ್ನ ಸ್ಥಾನದಲ್ಲಿ ನಿನ್ನ ತಂಗಿ ಕಮಲ ಇದ್ದಿದ್ರೆ ಅವಳಿಗೂ ಇದೇ ರೀತಿ ವಿಧವೆ ಪಟ್ಟ ಕಟ್ತಾ ಇದ್ಯಾ? ಹೇಳು ಚಂದ್ರಣ್ಣ, ಮಾತನಾಡು ಚಂದ್ರಣ್ಣ, ಮಾತನಾಡು. ಛೇ ಛೇ, ಇಂಥ ಕತ್ತರಿಯಲ್ಲಿ ಸಿಲುಕಿಸಿ ಬಿಟ್ಟಿಯಮ್ಮ ನೀನು. ಅಲ್ಲಣ್ಣ, ಹಿಂದೆ ನಾನು ನಿನ್ನ ಪ್ರೇಮವನ್ನ ಸ್ವೀಕರಿಸಿದಾಗ ನನ್ನನ್ನ ಸಹೋದರಿ ಅಂತ ಒಪ್ಪಿಕೊಂಡು ಹೋದ ನೀನು ಇಂದು ನನ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಬಂದ್ಯಾ? ನೋಡೋಣ, ಹಾಗಿದ್ರೆ ಒಂದು ಕೆಲಸ ಮಾಡು. ಪ್ರತಿ ನಿಮಿಷಕ್ಕೂ ಸತ್ತು ಬದುಕುತ್ತಿರುವ ನನ್ನನ್ನ ಒಂದೇ ಸಲ ನೀನೇ ನಿನ್ನ ಕೈಯಾರೆ ಕೊಂದು ಹಾಕಿಬಿಡೋಣ, ಕೊಂದು ಹಾಕಿಬಿಡು. ಎಂತ ಮಾತುಗಳನ್ನು ಆಡಿಬಿಟ್ಟಿಯಮ್ಮ ನೀನು. ಚಂದ್ರುವಿನ ಭಾಷೆ ಈ ಸೂರ್ಯ ಚಂದ್ರರಿರುವವರೆಗೂ ತಪ್ಪದು. ಅಂದು ನಿನ್ನ ಹಣೆಗೆ ಈ ಕೈಗಳಿಂದ ಹಚ್ಚಿದ ಕುಂಕುಮವನ್ನು ಈ ಕೈಗಳಿಂದ ಅಳಿಸಿ ಹಾಕುವೆನೆ. ಭಾಷೆ ಕೊಟ್ಟಾಗಿನಿಂದ ನಾನು ನಿನ್ನ ತಾಯಿಯ ಮಗನೇ ಆಗಿದ್ದೇನೆ. ರಾಖಿ ಕಟ್ಟಿದಾಗಿನಿಂದ ನಿನ್ನ ರಕ್ಷಣೆಯ ಭಾರ ನನ್ನ ಮೇಲಿದೆ. ಅಣ್ಣನಾದವನಿಗೆ ತಂಗಿಯ ರಕ್ಷಣೆಯು ಇರಿದಲ್ಲವೇ? ನಿನ್ನ ಬಾಳೆಯ ಸಂಸಾರದ ಸೇಡನ್ನು ತೀರಿಸಿಕೊಳ್ಳಲು ನನ್ನ ತಂಗಿಂತ ನಂದು ಹೆಚ್ಚಿನದಲ್ಲಮ್ಮ. ಇಂದು ನಿನ್ನಿಂದಾಗಿ ಇವನಿಗೆ ಜೀವದಾನ ಮಾಡಿದ್ದೇನೆ. ಎಲ್ಲವೋ ಪಾಪಿ, ಇಂದು ನಿನ್ನ ಹೆತ್ತ ಮನೆ ಒಡಲಿನಿಂದ ಮತ್ತೊಮ್ಮೆ ಹುಟ್ಟಿ ಬಂದೆ. ಈ ಧರ್ಮ ದೇವತೆಯನ್ನು ಸ್ವೀಕರಿಸು, ಇಲ್ಲದಿದ್ದರೆ ಮುಂದೆ ನಿನಗೆ ಇದು ಶಿಕ್ಷೆ ತಪ್ಪಿದ್ದಲ್ಲ, ಎಚ್ಚರಿಕೆ. ನಾಗರಾಜ್, ಯಾಕೆ ನರೇಶ್, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನಾದ್ರೂ ಬಾಯಿ ಬಿಟ್ಟು ಹೇಳಿ. ನಾನು ನಿಮ್ಮ ಜೊತೆಗೆ ಬದುಕು ಕಟ್ಕೊಳ್ಬೇಕು ಅಥವಾ ಸತ್ತು ಆ ಶಿವನ ಸನ್ನಿಧಾನ ಸೇರಬೇಕು ಅಂತ ಮಾತನಾಡಿ ನಾಗರಾಜ್, ಈಗಲಾದ್ರೂ ಮಾತನಾಡಿ. ನಾಗರಾಜ್, ದಯವಿಟ್ಟು ನನ್ನ ತಂಗಿಯನ್ನು ನಿರಾಕರಿಸಬೇಡಿ. ಪುಟಕಿಟ ಚಿನ್ನ ಬೆಳಗದಂತೆ ಈ ಚಿನ್ನದ ಗುಣ ನಿಮ್ಗಾಗಲೇ ಅರಿವಾಗಿರಬೇಕು. ಚಾಣಕ್ಯ, ಎಲ್ಲಿಗೆ ಹೊರಟಿರುವೆ? ಆ ಬ್ಯಾಗ್ ಅಲ್ಲಿರುವುದೇನದು? ನಾಗರಾಜ್, ನಾವು ಕುಳಿತಿರುವ ಹಡಗು ಮುಳುಗುತ್ತಿರದೆಂದು ತಿಳಿದುಕೊಂಡು ಅದೇ ಹಡಗಿನಲ್ಲಿ ಕೂಡುವುದು ಮೂರ್ಖತನವಲ್ಲವೇ? ಕಾರಣ, ಮುಳುಗುತ್ತಿರುವ ಹಡಗನ್ನು ಬಿಟ್ಟು ಬೇರೊಂದು ಹಡಗಿಗೆ ಹೊರಟಿರುವೆ. ಹಾಗೂ ಮುಳುಗುತ್ತಿರುವ ಹಡಗಿನಲ್ಲಿ ಸಂಪತ್ತನ್ನು ಏಕೆ ಬಿಟ್ಟು ಹೋಗಬೇಕೆಂದು ಅದನ್ನೆಲ್ಲ ಇದ್ದ ಸಂಪತ್ತನ್ನೆಲ್ಲ ಈ ಬ್ಯಾಗಿನಲ್ಲಿಟ್ಟಿರುವೆ. ತಮ್ಮ ಎರಡೂ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾಯ್ತು. ನಾನಿನ್ನು ಬರಲೇ? ಎಲಾ ಗೂಬೆ, ಕೆಲಸದವಿಲ್ಲದವನೆಂದು ತಿಳಿದು ನಿನಗೆ ಕೆಲಸ ಕೊಟ್ಟರೆ ಆಸಿಗೆ ಅಡಿಯಲ್ಲಿ ಕೆಂಡವಾದಿಯಲ್ಲ. ಈ ರೀತಿ ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗುವುದು ಸರಿಯೇ? ನಾಗರಾಜ, ನಿನ್ನದೀಗ ಮುಳ್ಳಿನ ಹಾಸಿಗೆ. ಅದರ ಮೇಲೆ ಕುಳಿತುಕೊಂಡು ನಾನೇಕೆ ವ್ಯಥೆ ಪಡಲಿ? ಚಾಣಕ್ಯ,
ನೆಚ್ಚಿದವನೆಂದು ನಾನು ತಿಳಿದು ನಿನ್ನನ್ನು ಹತ್ತಿರ ಬಿಟ್ಟುಕೊಂಡರೆ ಕೋಣವಾಗಿ ಕೊಂಬನ್ನೇ ಬಳಸಿದೀಯ ಮಗನೇ. ಸುಮ್ಮನೆ ನನ್ನ ಸಂಪತ್ತನ್ನು ಒಳಗಿಟ್ಟು ಹೋಗು. ಅಜ್ಞಾತವಾಸ ಮುಗಿಸಿದ ಪಾಂಡವರು ರಾಜ್ಯವನ್ನು ಕೇಳಿದಾಗ ಕೊಟ್ಟ ಉತ್ತರನ ಕೊಟ್ಟರೆ ಭೀಮನಿಂದೊದೆ ತಿಂದ ದುರ್ಯೋಧನನ ಗತಿಯಾದಿತು ಎಚ್ಚರ. ಆ ದುರ್ಯೋಧನನಷ್ಟು ಶತಮೂರ್ಖನಲ್ಲ ಈ ಚಾಣಕ್ಯ. ಏ ನಾಗರಾಜ್, ನೀನು ಜೀವಂತ ಬಿದ್ದರೆ ಇಂದಲ್ಲ ನಾಳೆ ನನಗೆ ಆಪತ್ತು ತಪ್ಪಿದ್ದಲ್ಲ. ಆದ್ದರಿಂದ ಈ ಕ್ಷಣವೇ, ಈ ದಿನವೇ, ಈ ಗಂಟೆಗಳಲ್ಲಿ ನಿನ್ನನ್ನು ಕೊನೆಗಾಣಿಸುವುದೇ ಅತ್ಯುತ್ತಮ. ಸಾಯ ಮಗನೇ. ಅಯ್ಯೋ, ಪಿಸ್ತೂಲಿನಲ್ಲಿ ಗುಂಡುಗಳಿಲ್ಲ. ನಾನು ಈ ಗಲಾಟೆಯಲ್ಲಿ ಈ ಬ್ಯಾಗಿನೊಂದಿಗೆ ಹೊರ ಹೋಗುವುದೇ ಉತ್ತಮ. ಚಾಣಕ್ಯ, ಈ ಬೇಟೆಗಾರನನ್ನೇ ಬಲೆಯಲ್ಲಿ ಬೀಳಿಸಿದೆನೆಂದು ತಿಳಿದುಕೊಂಡಿರುವ ಮೂರ್ಖ. ಈ ಬೇಟೆಗಾರ ಬಿದ್ದಿದ್ದು ನೀ ಬೀಸಿದ ಬಲೆಯಲ್ಲ. ಅಪಾಯ ಲೆಕ್ಕಿಸದೆ ನೀ ಬೀಸಿದ ಬಲೆಯನ್ನು 2 ಸಾರಿ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಆ ಬಲೆಯನ್ನು ಚೇಬೆ ಭೇದಿಸಿದ ಈ ಕಮಲೆಯ ದಿವ್ಯ ಪ್ರೇಮದ ಬಲೆಯಲ್ಲಿ. ಈ ನನ್ನ ಮುಗ್ಧ ದೇವತೆಯ ದೇಹದಿಂದ ಚಿಮ್ಮಿದ ಈ ರಕ್ತ ನನ್ನೆದೆಯಲ್ಲಿ ಉರಿಯುತ್ತಿರುವ ಕೋಪದ ಜ್ವಾಲೆಗೆ ಬಿಸಿ ತುಪ್ಪ. ಈ ನಾಲಿಗೆ ನಾಲಿಗೆಯಾಗಿ ಉರಿಯುವಾಗ ಅದರಲ್ಲಿ ಬೆಂದು ಹೋಗುವ ನೀನೊಂದು ವಿಷ ಜಂತು. ಈ ನನ್ನ ನರಮೇಧ ಯಜ್ಞಕ್ಕೆ ಮೊದಲನೆಯ ಬಲಿ ನೀನು. ದ್ವೇಷವೆಂಬ ಸೇಡನಿಟ್ಟು ರೆಡಿಯಾಗಿ ನನ್ನ ಬಂದೂಕಲ್ಲಿ ರೆಡಿಯಾಗಿರುವ ನನ್ನ ಗುಂಡುಗಳಿಗೆ ಬಲಿಯಾಗಲು ರೆಡಿಯಾಗು ಮಗನೇ, ರೆಡಿಯಾಗು. ದಯವಿಟ್ಟು ಶಾಂತರಾಗಿ. ಸಿಟ್ಟು ಅನ್ನುವುದು ಮನುಷ್ಯನಿಗೆ ಬಹಳ ಕೆಟ್ಟದು. ನೋಡಿ, ನೀವು ನಿಮ್ಮ ಎದೆಯಲ್ಲಿ ಮುಚ್ಚಿಟ್ಟಿರುವ ಆ ಕೋಪ ಎನ್ನುವ ಸರ್ಪದ ಬುಟ್ಟಿಯ ಮುಚ್ಚಳವನ್ನ ದಯವಿಟ್ಟು ತೆಗೆದು ಬಿಡು. ಯಾಕೆ ಗೊತ್ತಾ? ಅದು ಬಹಳ ವಿಷ ಜಂತು. ಅದನ್ನ ಪ್ರೀತಿಯಿಂದ ಸಾಕಿದ್ರು ಕೂಡ ಸಾಕಿದವನನ್ನೇ ಕಚ್ಚಿ ಸಾಯಿಸಿ ಬಿಡುತ್ತೆ. ದಯಮಾಡಿ ನಿಮ್ಮ ಸಿಟ್ಟನ್ನ ಇಲ್ಲಿಗೆ ಕಮ್ಮಿ ಮಾಡ್ಕೊಳ್ಳಿ. ಇದು ಮನುಷ್ಯನ ಜೀವನ ಅಂದಾಗ ಮನುಷ್ಯನಿಗೆ ಜೀವನದಲ್ಲಿ ಏರಿಳಿತಗಳು ಬರುವುದು ಸಹಜ. ಇನ್ನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಸುಖಗಳು ಬರುವುದು ಸಹಜ. ಇನ್ನಾದ್ರೂ ನೀವು ನಿಮ್ಮ ಜೀವನದ ಕಡೆ ಗಮನ ಕೊಡಿ. ಮಂಜುಳಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನಿನಗೆ ಅಡಿಗಡಿಗೆ ಕಷ್ಟಗಳನ್ನು ಕೊಟ್ಟರೂ ಕೂಡ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರತಿ ಕ್ಷಣವೂ ನನ್ನ ಪ್ರಾಣವನ್ನು ದಯವಿಟ್ಟು ನನ್ನನ್ನು ಕ್ಷಮಿಸಿದೆ. ನಿಮಗೂ ಕೂಡ ನಾನು ತುಂಬಾ ನೋವುಗಳನ್ನು ಮಾಡಿದ್ದೇನೆ. ಕ್ಷಮಿಸಲಿಕ್ಕೆ ನಾನು ಆ ದೇವರೇ ನಿಮ್ಮೆಲ್ಲರನ್ನು ಕ್ಷಮಿಸಲಿ. ಹೌದು, ನಾನು ದುಡ್ಡಿನ ಅಹಂಕಾರದಲ್ಲಿ ಹುಟ್ಟಿದ ತಮ್ಮನನ್ನೇ ಹೊರ ಹಾಕಿದ ಪಾಪ. ಈಗಾದರೂ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ನನ್ನ ತಮ್ಮನಲ್ಲಿ ಕ್ಷಮೆ ಕೇಳಿ ನನ್ನ ಶಿಕ್ಷೆಯನ್ನು ಕಡಿಮೆ ಮಾಡಿಸಿಕೊಳ್ಳಲೇಬೇಕು. ಬರುತ್ತೇನೆ. ತದೇವ ಲಗ್ನಂ ಸುದಿನಂತು ದೇವ, ತಾರಾಬಲಂ ಚಂದ್ರಬಲಂತು ದೇವ, ವಿದ್ಯಾಬಲಂ ದೈವಬಲಂತು ದೇವ, ಗೌರಿ ವಿಗತೇಂದ್ರ ಸ್ಮರಾಮಿ. ಜಯ ಮಂಗಲಂ ಜೈ ನಮಃ ಪಾರ್ವತಿ ಶಿವನರ ಮಹಾದೇವ. ಅಲ್ಲಪ್ಪ, ನಿಮ್ಮ ಹೆಸರು ಹೇಳ್ರಿ. ನನ್ನ ನಿಜವಾದ ಹೆಂಡತಿ ಹೆಸರೇ ಮಂಜುಳಾ.
ಆ ಪಾತ್ರ ಕೂಡ ಇಲ್ಲೇ ಮಂಜುಳ. ನನ್ನ ಹೆಂಡ್ತಿ ಮನೆಗದಾಳ, ಪಾತ್ರದ ಹೆಂಡ್ತಿ ಇಲ್ಲೇ ಅದಾಳ, ಮಂಜುಳಾ ದೇವಿ. ನಾಗರಾಜ್, ಕೊನೆಯ ಸನ್ನಿವೇಶದಲ್ಲಿ ನಮ್ಮ ಪ್ರೇಮಕ್ಕೆ ಗೆಲುವಾಯಿತು. ನಿಜ ಚಂದ್ರು, ನಿನ್ನ ಪ್ರೇಮಕ್ಕೆ ಗೆಲುವಾಗಿ ದುಡ್ಡೇ ಹೆಚ್ಚೆಂದು ಅಹಂಕಾರದಿಂದ ಮೆರೆಯುತ್ತಿದ್ದ ಈ ನಾಗರಾಜನ ಸೊಕ್ಕೆಲ್ಲ ಇಳಿದು ನಿನ್ನ ಪ್ರೇಮಕ್ಕೆ ಗೆಲುವಾಯಿತು. ಹಾ, ದಯವಿಟ್ಟು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಈಗಲೇ ಮಾಡಮ್ಮ, ಇಬ್ರು ಬೀಗರು ಊಟಕ್ಕೆ ಏನ್ ಮಾಡ್ಸಿದ್ದೀರಾ? ಗೋದಿಕ್ಕಿ ನಿಮ್ಮ ಮನೆ ಗುಂಡು ಬಂದ್ಬಿಡ್ರಿ. ನಮ್ಮ ಮನೆಗೆಲ್ಲ ಖಾಲಿ ಆಗೈತೆ. ದಯವಿಟ್ಟು ಅಣ್ಣ ತಮ್ಮಂದಿರು ಪ್ರತಿಯೊಬ್ಬ ಗಂಡು ಮಕ್ಕಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ನಾಟಕದ ಸಾರಾಂಶ, ಯಾವುದೇ ಹೆಣ್ಣನ್ನು ತಮ್ಮ ತಾಯಿ, ತಂಗಿ, ಅಕ್ಕ, ಸಹೋದರಿಯ ರೀತಿಯಲ್ಲಿ ನೋಡಿದರೆ ಈ ಭೂಮಿಯ ಮೇಲೆ ಕಾಮುಕರ ಒಂದು ಸಂಖ್ಯೆ ಕಡಿಮೆಯಾಗುತ್ತದೆ. ಮತ್ತು ಪ್ರತಿಯೊಬ್ಬ ಅಕ್ಕ ತಂಗಿಯರನ್ನು ನಮ್ಮ ಸಹೋದರಿಯಂತೆ ಅವರಿಗೆ ಏನು ಬೇಕು ಆ ರೀತಿಯ ಸೆಕ್ಯೂರಿಟಿಯನ್ನು ಕೊಟ್ಟರೆ ಈ ಸಮಾಜ ಒಂದು ಭವ್ಯ ಸಮಾಜವಾಗುತ್ತದೆ ಎನ್ನುವುದೇ ಈ ನಾಟಕದ ಸಾರಾಂಶ. ಶುಭಾಶಯ ವಿಜಯರವರಿಗೂ ಕಮಲರವರಿಗೂ ನಾಗರಾಜನಿಗೂ ಮಂಜುಳರವರಿಗೂ ಶುಭಾಶಯ. ಮದುವೆಯ ಈ ಬಂಧ